ಫ್ರೆಂಡ್ಸ್, ಫಸ್ಟ್ ಪಾರ್ಟ್ ನೋಡಿದ ಮೇಲೆ ಮಾತ್ರ ಈ ಮೂವಿ ನೋಡಿ, ಇಲ್ಲಾಂದರೆ ಈ ಕತೆ ನಿಮಗೆ ಸರಿಯಾಗಿ ಅರ್ಥ ಆಗಲ್ಲ. ಫಸ್ಟ್ ಪಾರ್ಟ್ನಲ್ಲಿ ಇರೋದಕ್ಕಿಂತ ಹೆಚ್ಚಿನ ಟ್ವಿಸ್ಟ್ಗಳ ಜೊತೆ ಈ ಮೂವಿ ನೋಡುಗರಲ್ಲಿ ಕುತೂಹಲ ಮೂಡಿಸುತ್ತದೆ. ಫಸ್ಟ್ ಪಾರ್ಟ್ ನೋಡದವರಿಗೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಆ ಫಸ್ಟ್ ಪಾರ್ಟ್ ನೋಡಿದ ಮೇಲೆ ಈ ಪಾರ್ಟನ್ನು ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ಚಾನೆಲ್ಗೆ ಇದು ನಿಮ್ಮ ಮೊದಲ ಭೇಟಿಯಾಗಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅಮೂಲ್ಯವಾದ ಕಮೆಂಟ್ಗಳಿಗೆ ಯಾವತ್ತೂ ಪ್ರೀತಿಯ ಸ್ವಾಗತವಿದೆ. ಕೊಮರಿಯನ್ನು ಹುಡುಕಿಕೊಂಡು ಹೋದ ಜಂಗ ಮಂಜು ಎಲ್ಲ ಇರುವ ಒಂದು ಪ್ರದೇಶಕ್ಕೆ ತಲುಪಿದ್ದಾನೆ. ಜಾಸ್ತಿ ಪಳ್ಳಿಯಿಂದ ತಪ್ಪಿಸಿಕೊಂಡು ಬಂದ ಕೊಮರಿ ಇಲ್ಲಿ ಎಲ್ಲಾದರೂ ಇರುವ ಸಾಧ್ಯತೆ ಇದೆ ಅಂದ್ಕೊಂಡು ಜಂಗ ಇಲ್ಲಿ ಬಂದಿದ್ದಾನೆ. ನಿಜಕ್ಕೂ ಕೊಮರಿ ಕೇರಳದಲ್ಲಿ ಅಲ್ವಾ ಇರೋದು? ಅಲ್ಲ, ಕೊಮರಿ ಇಲ್ಲಿ ಬಂದಿರಬಹುದೇ? ಏನನ್ನು ಥಿಂಕ್ ಮಾಡಿ ನಮ್ಮ ಜಂಗ ಇಲ್ಲಿಗೆ ಬಂದಿದ್ದು? ಹೀಗೆ ಅಲ್ಲಿ ನೋಡಬೇಕಾದರೆ ಆ ಮಂಜಿರುವ ಪ್ರದೇಶದಲ್ಲಿ ಒಂದು ಸ್ವಾಮೀಜಿ ಕೂತು ಯಾರೋ ಒಬ್ಬನಿಗೆ ಭಾರತದ ಬಗ್ಗೆ, ಭಾರತ ಕಲ್ಚರ್ ಬಗ್ಗೆ ಹೇಳಿಕೊಡುತ್ತಿದ್ದಾರೆ. BC 300 ಕಾಲಘಟ್ಟದಲ್ಲಿ ಇಲ್ಲಿರುವ ಋಷಿಗಳು ಸೂರ್ಯನ ಸುತ್ತಲೂ ಭೂಮಿ ತಿರುಗೋದು ಕರೆಕ್ಟ್ 365 ದಿನ ತೆಗೆಯುತ್ತೆ ಅಂತೆಲ್ಲ ಹೇಳುತ್ತಿದ್ದಾರೆ. ಲೋಕದಲ್ಲಿ ತುಂಬ ಅಡ್ವಾನ್ಸ್ಡ್ ಸೈನ್ಸ್ ಭಾರತದ್ದು ಆಗಿತ್ತು ಅಂತ ಹೇಳುತ್ತಿರುವಾಗ ಅವನ ಫ್ರೆಂಡ್ ಕೂತ ಅವನು ಕೇಳುತ್ತಾನೆ, ಅಲ್ಲ ಸ್ವಾಮಿ, ಆದರೆ ಇನ್ನೂ ಕೂಡ ಯಾಕೆ ನಾವು ಹಿಂದೆನೇ ಇದ್ದೇವೆ? ಹೀಗೆಲ್ಲ ಕ್ವಶನ್ ಮಾಡುವ ಹುಡುಗನ ಹಿಂದೆ ಯಾರೋ ಇದ್ದಾರೆ. ಅವರಿಗೋಸ್ಕರ ಇವನು ಇಲ್ಲಿ ಸ್ವಾಮೀಜಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ. ಅದಕ್ಕೆ ಸ್ವಾಮೀಜಿ ಉತ್ತರ ನೀಡುತ್ತಾರೆ, ನಮ್ಮ ರಾಜ ಹಲವು ಬಾರಿ ಆಕ್ರಮಿಸಿದ್ದಾರೆ. ನಮ್ಮ ದೇಶವನ್ನು ಬೇರೆ ರಾಜವಂಶರು ಆಳುತ್ತಿದ್ದರು. ಇವನ್ ಬ್ರಿಟಿಷರು ಕೂಡ ನಮ್ಮ ಹೆರಿಟೇಜ್, ಇನ್ವೆನ್ಷನ್, ವೆಲ್ತ್ ಎಲ್ಲ ಅವರು ತೆಗೆದುಕೊಂಡರು. ಇನ್ನು ತುಂಬಾ ವಿಷಯ ರಹಸ್ಯವಾಗಿದೆ. ಚರಿತ್ರೆ ದಾಖಲೆಗಳು ತುಂಬಾ ನಾಶವಾಗಿದೆ. ಯಾರಿಗೂ ತಿಳಿಯದ ಹಲವು ವಿಷಯಗಳು ಭಾರತದಲ್ಲಿ ಅಲ್ಲಿ ಇಲ್ಲಿ ಅಂತ ಅಡಗಿಕೊಂಡಿವೆ. ಅದಕ್ಕೆ ಎಲ್ಲ ಕಾವಲಾಗಿ ನಾಗಬಂಧ, ಗರುಡ, ಜಲಬಂಧ ಹೀಗಿರುವ ಸಿಂಬಲ್ ಇವೆ. ಹೀಗೆ ಅಡಗಿರುವ ರಹಸ್ಯಕ್ಕೆ ಯಾರಿಗಾದರೂ ತಲುಪಬೇಕಾದರೆ ನಾಗಬಂಧ ಥರ ಇರುವ ಬಂಧಗಳನ್ನು ದಾಟಬೇಕು. ಅದು ಹೇಗೆ ಸಾಧ್ಯ ಆದೀತು? ಅಲ್ಲಿಂದ ನೆಕ್ಸ್ಟ್ ಸೀನ್ ಕೇರಳದಲ್ಲಿ ಇರುವ ಕೊಮರಿ ಹಾಗೂ ಕವಿತನನ್ನು ತೋರಿಸುತ್ತಾರೆ. ಇಬ್ಬರು ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವಿಸುತ್ತಿದ್ದಾರೆ. ಇವರ ಹೋಟೆಲ್ ಎದುರುಗಡೆ ಅವಳೊಂದು ಸತ್ತ ಬೆಕ್ಕನ್ನು ನೋಡಿದಳು. ಅದನ್ನು ನೋಡಿ ಏನೋ ಅಪಶಕುನ, ಏನೋ ಆಗುತ್ತೆ ಅಂತ ಭಯಪಡುತ್ತಿದ್ದಳು. ಹೇ, ಇಷ್ಟು ಸಣ್ಣ ವಿಷಯಕ್ಕೆ ಹೆದರಿದರೆ ಹೇಗೆ? ಇದು ದೊಡ್ಡ ವಿಷಯವೇನಲ್ಲ, ಸಮಾಧಾನವಾಗಿರು. ನೀನು ಮನೆಗೆ ಹೋಗು, ಸ್ವಲ್ಪ ಹೊತ್ತಾದ ಮೇಲೆ ನಾನು ಬರುತ್ತೇನೆ. ಕೊಮರಿ ಒಂದು ಟೀ ಶಾಪ್ ಇಟ್ಟಿದ್ದಾನೆ ಅಲ್ವಾ, ಗೌರಿ ಈಶ್ವರ್ ಡಾಬಾ ಅಂತ. ಅದರಲ್ಲಿ ಜೀವನ ನಡೆಸುತ್ತಿದ್ದಾರೆ. ಹಾಗೆ ಶಾಪ್ ಕಡೆ ಒಬ್ಬರು ಹಾಲು ತಗೊಂಡು ಬರುತ್ತಿದ್ದಾರೆ. ನೀನು ಇನ್ನು ಪ್ಯಾಕೆಟ್ ಹಾಲು ತಗೊಳ್ಬೇಡ, ನಾನು ದನವನ್ನು ತಗೊಂಡಿದ್ದೇನೆ. ನಿನ್ನ ಶಾಪಿಗೆ ಅಗತ್ಯವಿರುವಷ್ಟು ಹಾಲು ನಾನು ಕೊಡುವಂತ ಅವರು ಹೇಳುತ್ತಾರೆ. ಹಾಂ, ಓಕೆ ಅಣ್ಣ, ಹಾಗೆ ಆಗಲಿ. ದನವನ್ನು ಚೆನ್ನಾಗಿ ನೋಡಬೇಕು. ದನಗಳು ಅಮ್ಮನ ಸಮಾನ. ದನದ ಹೆಸರೇನು ಅಂತ ಕೇಳುತ್ತಾನೆ ಕೊಮರಿ. ಅವಾಗ ಅವರು ಹೇಳುತ್ತಾರೆ ಲಕ್ಷ್ಮಿ ಅಂತ. ಲಕ್ಷ್ಮಿ ಕೇಳುವಾಗ ಅವನ ಹಿಂದಿನ ಲೈಫಿಗೆ ಒಮ್ಮೆ ಹೋದ. ಅವನು ಲಕ್ಷ್ಮಿ ಜೊತೆ ಇದ್ದ ಆ ಸಂತೋಷದ ಕ್ಷಣಗಳನ್ನು ಯೋಚಿಸುತ್ತಾನೆ. ಆದರೆ ನಮ್ಮ ಲಕ್ಷ್ಮಿ ಹೇಗಿದ್ದಾಳೆ ನೋಡಿ, ತಾಳಿಯೆಲ್ಲ ತೆಗೆದು ವಿಧವೆ ಸ್ತ್ರೀ ಥರ ಇದ್ದಾಳೆ. ಇವತ್ತು ಹುಣ್ಣಿಮೆ ದಿನವಾಗಿತ್ತು. ಇವರ ವಿಶ್ವಾಸದ ಪ್ರಕಾರ ಹುಣ್ಣಿಮೆ ದಿನ ತುಂಬ ಇಂಪಾರ್ಟೆಂಟ್ ದಿನವಾಗಿರುತ್ತೆ. ಬೆಟ್ಟದಲ್ಲಿ ಇರುವ ಮನೆಯಲ್ಲಿ ಇವರು ನಿನ್ನೆ ಸ್ಟೇ ಮಾಡಿದ್ದರು. ಮದುವೆ ಆದ ಬಳಿಕ ಎಲ್ಲ ವರ್ಷ ಹುಣ್ಣಿಮೆಗೆ ಕೊಮರಿ ಜೊತೆ ಲಕ್ಷ್ಮಿ ಬೆಟ್ಟ ಹತ್ತಿ ಆ ಮನೆ ಕಡೆ ಹೋಗುತ್ತಿದ್ದರು. ಕೊಮರಿ ಇಲ್ಲದೆ ಮೊದಲ ಸಲ ಈಗ ಲಕ್ಷ್ಮಿ ಹುಣ್ಣಿಮೆಗೆ ಈ ಮನೆಗೆ ಬಂದಿರೋದು. ಕೊಮರಿ ಇಲ್ಲದಿದ್ದರೂ ಆಚಾರವನ್ನು ಬಿಡಲಿಲ್ಲ. ಮಗನ ಜೊತೆ ಆ ಬೆಟ್ಟದಲ್ಲಿರುವ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಮನೆಗೆ ಲಾಕ್ ಮಾಡಿ ರಿಟರ್ನ್ ಬರುತ್ತಾರೆ. ಶಬರಿಮಲೆ ಹೋಗಲು ಸ್ವಾಮಿ ಎಲ್ಲ ಹಾಕಿದ್ದಾನೆ ನಮ್ಮ ಬಲಿಜ. ಈಗ ಡ್ರಿಂಕ್ಸ್ ಏನಿಲ್ಲ, ಸ್ವಾಮಿ ಹಾಕಿದ ಕಾರಣ. ಈ ವ್ರತ ಮಾಲೆ ಹಾಕಲು ಒಂದು ಕಾರಣವಿದೆ. ಅದೇನೆಂದರೆ ಅವನ ಡ್ರಿಂಕ್ಸ್ ಸಹಿಸೋಕೆ ಆಗದೆ ಅವನ ಹೆಂಡತಿ ಇವನನ್ನು ಬಿಟ್ಟು ಎಲ್ಲೋ ದೂರ ಹೋಗಿದ್ದಾಳೆ. ಅಪರೂಪಕ್ಕೆ ಕಾಲ್ ಮಾಡುತ್ತಾಳೆ ದುಡ್ಡಿಗೋಸ್ಕರ. ಅವಳು ಎಲ್ಲಿದ್ದಾಳೆ ಅಂತ ಇವನಿಗೆ ಗೊತ್ತಿಲ್ಲ, ಹೇಗೆ ಜೀವಿಸುತ್ತಿದ್ದಳಂತನೂ ಗೊತ್ತಿಲ್ಲ. ಅಪರೂಪಕ್ಕೆ ದುಡ್ಡು ಕೇಳುವಾಗ ಇವನು ದುಡ್ಡು ಹಾಕುತ್ತಿದ್ದ. ಇವನ ಮದ್ಯಪಾನ ಕಾರಣದಿಂದ ತುಂಬ ಮರ್ಯಾದೆ ಕಳೆದುಕೊಂಡಿದ್ದಾಳೆ. ಹಾಗೆಯೇ ಸರ್ಪಂಚ್ ಏನೆಲ್ಲ ಮಾಡಿದ್ದಾನೆ ಅಂತ ನಾವು ನೋಡಿದ್ದೇವೆ ಅಲ್ವಾ. ಆದರೂ ಮರ್ಯಾದೆ ಇಲ್ಲದೆ ಪುನಃ ಡ್ರಿಂಕ್ಸ್ ಮಾಡೋಕೆ ಹೋದ ಕಾರಣ ಹೀಗೆಲ್ಲ ಪ್ರಾಬ್ಲಮ್ ಆಗಲು ಕಾರಣವಾಯಿತು. ಬಲಿಜನಿಗೂ ದುಡ್ಡಿನ ಸಮಸ್ಯೆ ತುಂಬಾನೇ ಇದೆ. ಅದರ ನಡುವೆ ಎಲ್ಲೋ ಇದ್ದ ಹೆಂಡತಿಗೆ ದುಡ್ಡು ಕಳಿಸಬೇಕು ಅಂದರೆ ಹೇಗೆ? ಅವಳಿಗೆ ಹೇಗೆ ದುಡ್ಡು ಕಳಿಸಿಕೊಡಲಿ? ನನ್ನ ದಿನ ಹೋಗೋಕೆ ನನ್ನ ಬಳಿ ದುಡ್ಡು ಇಲ್ಲ ಅಂತ ಲಕ್ಷ್ಮಿಯಲ್ಲಿ ಹೇಳುತ್ತಾನೆ. ಅವಳ ಗೋಲ್ಡ್ ಕಿವಿಯೋಲೆ ಕೊಟ್ಟು ಇದನ್ನು ಹೋಗಿ ಅಡವಿಟ್ಟು ಸಿಕ್ಕಿದ ದುಡ್ಡನ್ನು ಅವಳಿಗೆ ಕಳುಹಿಸು.
ನಿಮ್ಮ ನಡುವೆ ಇರುವ ಸಮಸ್ಯೆಯನ್ನು ನಮಗೆ ಮಾತನಾಡಿ ಸರಿ ಮಾಡುವ. ಇನ್ನು ಅವಳು ಫೋನ್ ಮಾಡಿದಾಗ ನಾನು ಅವಳ ಜೊತೆ ಮಾತನಾಡುತ್ತೇನೆ. ಬಲಿಜ ಕಿವಿ ಒಳ್ಳೆ ತೆಗೆದುಕೊಳ್ಳಲು ಹಿಂಜರಿಯುತ್ತಾನೆ. ಆದರೆ ಲಕ್ಷ್ಮಿ ಒತ್ತಾಯ ಮಾಡಿ ಅವನ ಕೈಯಲ್ಲಿ ಕೊಡುತ್ತಾಳೆ. ಅದೇ ಕರೆಕ್ಟ್ ಟೈಮಿಗೆ ರಮುಲಾ ಕಾಲ್ ಮಾಡುತ್ತಾಳೆ. ಲಕ್ಷ್ಮಿ ಅವನ ಕೈಯಲ್ಲಿದ್ದ ಫೋನ್ ತೆಗೆದು ಮಾತನಾಡುತ್ತಾಳೆ. ರಮುಲಾ, ನಿನಗೆ ಜೀವಿಸಲು ಬೇಕಾದ ದುಡ್ಡು ಕಳುಹಿಸಲು ನನ್ನ ಕಿವಿಯೋಲೆ ಬಲಿಜನಿಗೆ ಕೊಟ್ಟಿದ್ದೇನೆ. ಅದು ಅವನ ಅಡವಿಟ್ಟು ದುಡ್ಡು ಕಳುಹಿಸುವನು. ನಿಮ್ಮ ನಡುವೆ ಸಮಸ್ಯೆಯನ್ನು ನೀವು ಹೀಗೆ ಎಳೆದುಕೊಂಡು ಹೋಗಬೇಡಿ, ಆದಷ್ಟು ಬೇಗ ಸಾಲ್ವ್ ಮಾಡಿ ಅಂತ ಎಲ್ಲ ಲಕ್ಷ್ಮಿ ಹೇಳುತ್ತಾಳೆ. ರಮುಲಾ ಎಲ್ಲದಕ್ಕೂ ಮೌನವಾಗಿ ಒಪ್ಪುತ್ತಾಳೆ. ವಿಷಯ ತುಂಬ ಕಾಂಪ್ಲಿಕೇಟ್ ಮಾಡದೆ ಹಿಂತಿರುಗಿ ಬರುತ್ತೇನೆ ಅಂತ ರಮುಲಾ ಒಪ್ಪುತ್ತಾಳೆ. ಹೀಗೆ ಇವರ ವಿಚಾರ ಹೀಗೇನೆ ಹೋಗುತ್ತಿದೆ. ಜಾಸ್ತಿಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೊಸ ಎಸ್ಐ ಬರುತ್ತಾರೆ. ಹೊಸ ಎಸ್ಐ ಬಂದ ವಿಚಾರ ಗೊತ್ತಾಗಿ ಕವಿತನ ಅಣ್ಣನಾದ ರಮೇಶ್ ಹೂವಿನ ಬೊಕ್ಕೆ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬರುತ್ತಾನೆ. ಯಾಕೆಂದರೆ ಎಸ್ಐಯನ್ನು ಅವನ ಬುಟ್ಟಿಗೆ ಹಾಕಲು ಇವನ ಪ್ಲ್ಯಾನ್ ಆಗಿತ್ತು. ಹೋ, ನೀವು ರಮೇಶ್ ಅಲ್ವಾ? ಎಸ್ ಸರ್, ವೆಲ್ಕಮ್ ಟು ಜಾಸ್ತಿಪಲ್ಲಿ ಪೊಲೀಸ್ ಸ್ಟೇಷನ್. ಈ ಹೂವಿನ ಬುಕ್ಕೆ ನಿಮಗೇನೆ? ಅದು ಬೇಡ ಬೇಡ, ನಿನ್ನಲ್ಲೇ ಇಟ್ಟುಕೋ, ನನಗೆ ಹೂಗಳು ಎಲರ್ಜಿ. ಹೋ ಓಕೆ ಸರ್, ನಾನು ಬಂದಿದ್ದು ಯಾಕೆಂದರೆ ನೀವು ಈ ಊರಿಗೆ ಹೊಸಬರು ಅಲ್ವಾ, ಹಾಗೆ ಪರಿಚಯ ಇದ್ದರೆ ಒಳ್ಳೆಯದಲ್ವಾ, ಹಾಗೆ ಬಂದದ್ದು ಅಂತ ಹೇಳುತ್ತಾನೆ. ಹೋ ಹೌದಾ, ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ರಮೇಶ್, ನೀನು ಈಗ ಇಲ್ಲಿಂದ ಹೋಗು ಅಂತ ಎಸ್ಐ ಹೇಳುತ್ತಾರೆ. ಹಾಗೆ ಈ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ವೀರಯ್ಯನಲ್ಲಿ ಕೇಳುತ್ತಾರೆ, ಇಲ್ಲಿಯ ಹೀರೋ ಎಲ್ಲಿದ್ದಾನೆ? ಅವನನ್ನು ನೋಡಿಲ್ಲಲ್ವಾ? ಎಲ್ಲಿದ್ದಾನೆ ಅವ? ಹೀರೋನಾ? ಸರ್, ಯಾರ ಬಗ್ಗೆ ಹೇಳ್ತಿರೋದು? ಅದೇ ನಮ್ಮ ಹೀರೋ ಜಂಗಯ್ಯ. ಸರ್, ಈ ಕೇಸ್ ಹಿಂಪಡೆದ ನಂತರ ಅವನನ್ನು ನೋಡಲಿಲ್ಲ ಸರ್. ಅವನ ಫ್ಯಾಮಿಲಿಯಲ್ಲಿ ಕೇಳಿದಾಗ ಅವನು ಎಲ್ಲಿದ್ದಾನೆ ಅಂತ ಅವರಿಗೂ ಗೊತ್ತಿಲ್ಲ ಅಂತ ಹೇಳಿದರು. ಹೋ ಹೌದಾ, ಒಂದು ಅವನಿಗೆ ಕೇಸ್ ರಾಜಿ ಸಂಧಾನ ಮಾಡಿದಾಗ ಒಳ್ಳೆ ದುಡ್ಡು ಸಿಕ್ಕಿರಬಹುದು. ಅದೆಲ್ಲ ಬಿಡಿ, ಈಗ ಹೋಗಿ ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ. ಆದರೆ ವೀರಯ್ಯ ಪುನಃ ಬಂದು, ಸರ್, ನನಗೆ ನಿಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕಿದೆ. ಸರ್, ನೀವು ಯೋಚಿಸಿದ ಹಾಗೆ ಜಂಗ ಒಬ್ಬ ಮೋಸಗಾರ ಅಲ್ಲ. ದುಡ್ಡಿಗೋಸ್ಕರ ಅವನು ಈ ಥರ ಮಾಡುವನಂತ ನನಗೆ ಅನಿಸೋದಿಲ್ಲ. ಈ ಸ್ಟೇಷನ್ ಕೆಲಸ ಮಾಡುತ್ತಿರುವ ನಮಗೆ ಮೇಲಾಧಿಕಾರಿಯ ಪ್ರೆಷರ್ನಿಂದ ನಮಗೆ ತುಂಬ ಕೆಟ್ಟ ಕೆಲಸವನ್ನು ಮಾಡಬೇಕಾಗಿ ಬಂದಿದೆ. ಆದರೆ ಜಂಗ ಆ ಥರ ಅಲ್ಲ, ಸತ್ಯದ ದಾರಿಯಲ್ಲಿ ಹೋಗಲು ಪ್ರಯತ್ನ ಪಡುತ್ತಿದ್ದ ನ್ಯಾಯಕ್ಕಾಗಿ ಹೋರಾಡುವ ಮನುಷ್ಯ ಸರ್ ಅವನು. ಆ ದಿನ ಕೇಸ್ ಹಿಂಪಡೆದು ಎಲ್ಲಿಗೂ ಹೋದ. ಹಾಗೆ ಹೋದ ಜಂಗ 4 ದಿನ ಆದರೂ ಹಿಂತಿರುಗಿ ಬರದ ಕಾರಣ ಲಕ್ಷ್ಮಿ ಸ್ಟೇಷನ್ಗೆ ಬಂದಿದ್ದಳು. ನಾನು ಅವಳನ್ನು ತಡೆದು ಮನೆಗೆ ಕಳಿಸಿದೆ. ಯಾಕೆಂದರೆ ಆವಾಗಿನ ಎಸ್ಐ ರಮೇಶ್ನವರಿಗೆ ಸಪೋರ್ಟ್ ಮಾಡುವವನಾಗಿದ್ದ. ಅವನು ನೋಡಿದರೆ ಪ್ರಾಬ್ಲಮ್ ಆಗಬಹುದು ಅಂತ ನಾನು ಲಕ್ಷ್ಮಿಯನ್ನು ಕಳುಹಿಸಿದೆ. ಸರ್, ಈಗ ನೀವು ಇಲ್ಲಿಯ ಚಾರ್ಜ್ ತಗೊಂಡಿದ್ದೀರಿ ಅಲ್ವಾ? ಇವಾಗ ಕಾಣದಾಗಿರೋದು ನಮ್ಮ ಜೊತೆ ಇದ್ದ ಪೊಲೀಸ್ ಕಾನ್ಸ್ಟೇಬಲ್. ಸೊ ನಮಗೆ ಅವನನ್ನು ಹುಡುಕಬಹುದಲ್ವಾ ಅಂತ ವೀರಯ್ಯ ಹೇಳುವಾಗ, ಓಕೆ, ಅವನ ಬಗ್ಗೆ ತನಿಖೆ ಮಾಡಲು ಎಸ್ಐ ಪೊಲೀಸ್ನವರಿಗೆ ಹೇಳುತ್ತಾನೆ. ಹೀಗೆ ಎಸ್ಐ ಜಂಗನ ಬಗ್ಗೆ ಡೀಟೇಲ್ ಆಗಿ ಚೆಕ್ ಮಾಡುತ್ತಿರುವಾಗ ಇಬ್ಬರು ಸ್ಟೇಷನ್ಗೆ ಬರುತ್ತಾರೆ. ಓರ್ವ ಪುರುಷ ಹಾಗೂ ಸ್ತ್ರೀ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಹೈದರಾಬಾದ್ನಲ್ಲಿ ವಾಸಿಸುತ್ತಿರುವ ಇವರು ಇಲ್ಲಿ ಬಂದು ಕೇಸ್ ಫೈಲ್ ಮಾಡುತ್ತಿದ್ದಾರೆ. ಅಲ್ಲಿಂದ ಕೇಸ್ ಕೊಡೋಕ್ಕೆ ಇಲ್ಲಿ ಬಂದಿದ್ದಾರೆ ಅಂದರೆ ಏನೋ ಒಂದು ವಿಷಯ ಮಿಸ್ಸಿಂಗ್ ಹೊಡಿತಾ ಇದೆ ಅಲ್ವಾ? ಅವರು ಕೇಸ್ ಬಗ್ಗೆ ಹೇಳುತ್ತಿರುವಾಗ ಎಸ್ಐಗೂ ಸ್ವಲ್ಪ ವಿಷಯವು ಕೇಳ್ತಾ ಇದೆ. ಎಸ್ಐ ಆದರೆ ಫುಲ್ ಜಂಗನ ಫೈಲ ನೋಡೋದರಲ್ಲೇ ಇದ್ದಾರೆ. ಹಾಗೆ ಜಂಗನ ಬಗ್ಗೆ ಬೇಸಿಕ್ ಡೀಟೇಲ್ ಎಲ್ಲ ತಿಳಿದುಕೊಂಡು ಎಸ್ಐ ವೀರಯ್ಯನ ಬಳಿ ಬಂದು ಕೇಳುತ್ತಾರೆ, ನೀನು ತುಂಬ ಸಿನಿಮಾಗಳನ್ನು ನೋಡುತ್ತೀಯಾ ಅಂತ ಅಲ್ವಾ? ಅದೇ ಪೊಲೀಸ್ ಸ್ಟೋರಿ ಎಷ್ಟು ಸಲ ನೋಡಿದ್ಯಾ? ಅಲ್ಲ, ಸಿನಿಮಾದಲ್ಲಿ ಸಾಯಿ ಕುಮಾರ್ ಹೇಳುವ ಡೈಲಾಗ್ ಅದೇ ಥರ ಬಂದು ನನ್ನಲ್ಲಿ ಹೇಳಿದ್ಯಲ್ವಾ? ಕಾಕಿ ಯೂನಿಫಾರ್ಮ್, ಮೇಲಾಧಿಕಾರಿಯು ವರ್ಕ್ ಪ್ರೆಷರ್, ಹಾಗೆಲ್ಲ ಅದೇ ಥರ ಹೇಳಿದ್ಯಲ್ವಾ? ಓಕೆ ಸರಿ, ನೀನು ಹೇಳಿದ ಹಾಗೆಯೇ ನಾವು ಈ ಕೇಸನ್ನು ತನಿಖೆ ಮಾಡುವ. ಜಂಗನ ಬಗ್ಗೆ ಡೀಟೇಲ್ಸ್ ತಿಳಿದುಕೊಳ್ಳಲು ಲಕ್ಷ್ಮಿ ಮನೆ ಕಡೆ ಹೋಗುತ್ತಾರೆ ಎಸ್ಐ ಹಾಗೂ ವೀರಯ್ಯ. ಅಲ್ಲಿ ಹೋಗುವಾಗ ಅಲ್ಲಿ ಒಬ್ಬರಿದ್ದರು. ಅವರು ಅಲ್ಲಿಯ ರೈಲ್ವೆ ಸ್ಟೇಷನ್ನ ಗನ್ಮೆನ್ ಆಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ಸಾಬಯ್ಯ. ತುಂಬ ಪಾಪದ ವ್ಯಕ್ತಿ. ಹೀಗೆ ಲಕ್ಷ್ಮಿ ಜೊತೆ ಮಾತನಾಡೋಕ್ಕೆ ಬಂದಿದ್ದರು. ನಾವೀಗ ಜಂಗನ ಬಗ್ಗೆ ತಿಳಿಯಲು ಬಂದಿದ್ದು ಅಂತ ಎಸ್ಐ ಹೇಳುತ್ತಾರೆ. ಹಾಗೆ ಅವರು ಮನೆಯನ್ನು ಸರ್ಚ್ ಮಾಡುತ್ತಾರೆ. ಆವಾಗ ಅಲ್ಲಿ ಲಿಂಬೆ ಹಣ್ಣು ಕಟ್ಟಿರೋದು ನೋಡಿ, ಇದು ಯಾಕೆ ಇಲ್ಲಿ ಕಟ್ಟಿರೋದು ಅಂತ ಕೇಳುವಾಗ, ಅದು ನಮ್ಮ ಅಂಕಲ್ ಹೇಳಿ ಕಟ್ಟಿರೋದು, ದುಷ್ಟಶಕ್ತಿ ಯಾವುದು ಮನೆ ಕಡೆ ಬರಬಾರದು ಅಂತ ಕಟ್ಟಿದ್ದು ಅಂತ ಹೇಳುತ್ತಾಳೆ. ಓಹೋ, ಅದು ಸರಿ, ಅದು ಬಿಡು. ಈಗ ಲಕ್ಷ್ಮಿ, ಯಾಕೆ ಇನ್ನೂ ಕುಪ್ಪಿ ಬಳೆ ಹಾಕಿ ನಡೀತಾ ಇರೋದು? ನಿನಗೆ ಗೋಲ್ಡ್ ಬಳೆ ಹಾಕಬಾರದಾ? ಏನು ಸರ್, ನನಗೆ ಅರ್ಥ ಆಗಿಲ್ಲ. ಏನು ಅರ್ಥ ಆಗಿಲ್ವಾ? ಕೇಸ್ ಹಿಂಪಡೆದು ಜಂಗನಿಗೆ ಒಳ್ಳೆ ದುಡ್ಡು ಸಿಕ್ಕಿರಬೇಕು ಅಲ್ವಾ? ಅವನು ಆ ದುಡ್ಡು ನಿನಗೆ ಕೊಟ್ಟಿಲ್ವಾ? ಸರ್, ನೀವು ಹೇಳುವ ಹಾಗೆ ಜಂಗ ಅಷ್ಟು ಕೆಟ್ಟವನಲ್ಲ. ಅವನು ತುಂಬ ಒಳ್ಳೆಯ ವ್ಯಕ್ತಿ. ಓಹೋ, ಅವನು ಅಷ್ಟು ಒಳ್ಳೆಯವನ? ಆದರೂ ನನಗೆ ಸ್ವಲ್ಪ ಸಂಶಯಗಳಿವೆ. ಅದಕ್ಕೆ ಸರಿಯಾದ ಉತ್ತರ ಬೇಕು. ನೀವು ಮೊದಲಿಗೆ ರಮೇಶ್ ಕೈಯಿಂದ 50,000 ತಗೊಂಡ್ರಿ ಅಲ್ವಾ? ಆದರೂ ನೀವು ಅವನ ಎದುರು ಕೇಸ್ ಕೊಟ್ರಿ.
ಆಮೇಲೆ ಕೇಸ್ ಎಲ್ಲ ನಡೆಯಿತು, ರಮೇಶ್ ಆರೋಪಿ ಅಂತ ಪ್ರೂವ್ ಆಯಿತು. ಆಮೇಲೆ ನೀವು ಆ ಕೇಸನ್ನು ಹಿಂಪಡೆದ್ರಿ. ಇದೆಲ್ಲ ನೋಡುವಾಗ ನನಗೆ ಹುಚ್ಚು ಹಿಡಿಯುತ್ತೆ. ಏನು ನಿಮ್ಮ ಪ್ರಾಬ್ಲಮ್ ನನಗೆ ಅರ್ಥವಾಗೋದಿಲ್ಲ. ಇದೇ ಸಮಯ ವೀರಯ್ಯನಿಗೆ ಕಾಲ್ ಬರುತ್ತೆ. ಅವನು ಆ ಕಡೆ ಫೋನ್ ತಗೊಂಡು ಮಾತನಾಡಲು ಹೋಗುವಾಗ ಪಕ್ಕದ ಮನೆಯಿಂದ ಬಲಿಜ ಅಲ್ಲಿಗೆ ಓಡಿ ಬರುತ್ತಾನೆ. ಪೊಲೀಸ್ನವರು ಯಾಕೆ ಬಂದಿದ್ದಂತ ತಿಳಿದುಕೊಳ್ಳಲು. ಅದೇ ಟೈಮ್ಗೆ ಬಲಿಜನ ಫೋನಿಗೆ ಕಾಲ್ ಬರುತ್ತೆ. ಯಾರ್ದು ಅಂತ ಗೊತ್ತಿಲ್ಲ, ಬಹುಶಃ ಹೆಂಡತಿಯದ್ದು ಆಗಿರಬಹುದು. ಆದರೆ ಆ ಫೋನ್ SI ತಗೊಂಡ್ರು. ಯಾರು ಫೋನ್ ಮಾಡಿದ್ದು ಅಂತ ನೋಡಲು. SIಗೆ ಜಂಗನ ಮಿಸ್ಸಿಂಗಿನ ಹಿಂದೆ ಲಕ್ಷ್ಮಿ ಹಾಗೂ ಬಲಿಜ ಕಾರಣವಾಗಿರಬಹುದು ಅಂತ ಯೋಚಿಸುತ್ತಾರೆ. ಆಮೇಲೆ SI ಹೇಳುತ್ತಾರೆ, ಈ ಕೇಸಿನ ತನಿಖೆ ಮುಗಿಯುವವರೆಗೆ ಈ ಗ್ರಾಮ ಬಿಟ್ಟು ನೀವು ಎಲ್ಲಿಯೂ ಹೋಗಬಾರದು. ಎಲ್ಲಾದರೂ ಹೋಗಬೇಕು ಅಂತ ಇದ್ದರೆ ನನಗೆ ತಿಳಿಸಿ ಹೋಗಬೇಕು ಅಂತಾರೆ SI. ಸ್ವಲ್ಪ ಮುಂಚೆ ವೀರಯ್ಯನ ಫೋನಿಗೆ ಕಾಲ್ ಬಂದಿತ್ತಲ್ವಾ, ಅದು ಏನಂದರೆ ಆ ಗ್ರಾಮದಲ್ಲಿ ಪುನಃ ಒಂದು ಶವವನ್ನು ನೋಡಿದ್ದಾರೆ. ಜಾಸ್ತಿಪಲ್ಲಿಯಲ್ಲಿ ಒಂದು ತುಂಬ ಹಳೆಯ ಟೆಂಪಲ್ ಇದೆ, ಅಲ್ಲಿ ಒಬ್ಬರು ಮರಣ ಹೊಂದಿದ್ದಾರೆ. ಇವರು ಯಾರು ಅಂತ ನಿಮಗೆ ಗೊತ್ತಿರಬೇಕು ಅಲ್ವಾ. ಮೊದಲಿನ ಸರ್ಪಂಚನ್ನು ಕೊಲ್ಲಲು ಪ್ಲ್ಯಾನ್ ಮಾಡಿದ ಮೇಲ್ವರ್ಗದ ವ್ಯಕ್ತಿಯಾಗಿದ್ದ. ಗ್ರಾಮದವರು ಹೇಳುತ್ತಾರೆ, ಇದು ತುಂಬ ವರ್ಷಗಳಿಂದ ಮುಚ್ಚಿರುವ ಟೆಂಪಲ್ಗೆ ಏನೋ ಶಾಪ ಇದೆ. ಆ ಟೆಂಪಲ್ ಒಳಗೆ ಹೋಗಲು ಪ್ರಯತ್ನ ಪಟ್ಟಿರಬೇಕು, ರಾತ್ರಿ ಯಾರು ಇಲ್ಲದ ಸಮಯದಲ್ಲಿ. ಟೆಂಪಲ್ ಒಳಗೆ ಹೋಗಲು ಪ್ರಯತ್ನ ಪಟ್ಟ ಕಾರಣ ಅವನು ಸಾವನ್ನಪ್ಪಿದ್ದು ಅಂತ ಊರಿನವರು ಹೇಳುತ್ತಾರೆ. ಇವನ ಮರಣಕ್ಕೂ ಕೊಮರಿ ಕಾರಣವಾಗಿರಬಹುದೇ, ಹೇಗೆ ಹೇಳೋದಲ್ವಾ. ಹೀಗೆ ಅಲ್ಲಿಂದ SI ಹಾಗೂ ವೀರಯ್ಯ ಹತ್ತಿರವಿರುವ ಒಂದು ಟೀ ಶಾಪಿಗೆ ಬಂದು ಟೀ ಆರ್ಡರ್ ಮಾಡಿ ಅಲ್ಲಿ ಕುಳಿತಾಗ SI ಕಣ್ಣು ಮುಚ್ಚಿ ಅವರು ಅಲ್ಲಿ ಬಂದ ಮೇಲೆ ನಡೆದ ಘಟನೆಗಳನ್ನು ಯೋಚಿಸುತ್ತಾರೆ. ಜಂಗ ಮಿಸ್ಸಿಂಗ್, ಬಲಿಜ ಹಾಗೂ ಲಕ್ಷ್ಮಿ ಹೇಳಿದ ವಿಷಯ, ಗ್ರಾಮದವರು ಹೇಳಿದ ವಿಚಾರ, ಮಾರ್ನಿಂಗ್ ಸ್ಟೇಷನ್ಗೆ ಹೈದರಾಬಾದ್ನಿಂದ ಬಂದು ಕಂಪ್ಲೇಂಟ್ ಕೊಟ್ಟಿರೋ ವಿಷಯ, ಹೀಗೆ ಈ ಮರಣದ ಬಗ್ಗೆ ಎಲ್ಲ ಥಿಂಕ್ ಮಾಡುತ್ತಿರುವಾಗ SIಗೆ ಸಡನ್ ಏನೋ ವಿಷಯ ಕ್ಲಿಕ್ ಆಗುತ್ತೆ. ಹಾಗೆ ಅಲ್ಲಿಂದ ಟೀಯನ್ನು ಕುಡಿಯದೆ ಬೈಕ್ ತಗೊಂಡು ಸೀದಾ ಹೋಗುತ್ತಾರೆ. ವೀರಯ್ಯ ನೋಡಿದ್ದಲ್ಲೇ ಬಾಕಿ. ಟೀ ತೆಗೆದುಕೊಂಡು ಬರುವಾಗ ಸೀದಾ ಹೋದ್ರಲ್ವಾ, ಏನಾಯ್ತು ಇವರಿಗೆ. SI ತುಂಬ ಅರ್ಜೆಂಟಾಗಿ ಬಂದಿದ್ದು ಸ್ಟೇಷನಿಗೆ. ಯಾಕೆಂದರೆ ಬೆಳಿಗ್ಗೆ ಇಬ್ಬರು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದರು ಅಲ್ವಾ, ಆ ಕೇಸ್ ಬಗ್ಗೆ ತಿಳಿಯಲು. ಸಿಮ್ರನ್ ಗುಪ್ತಾ ಹೇಳೋ ಒಂದು ಹೈದರಾಬಾದ್ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಗೆ ಹೈದರಾಬಾದ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸಾಕಲ್ವಾ, ಅವರು ಯಾಕೆ ಜಾಸ್ತಿಪಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿರೋದು, ಅವರಿಗೂ ಈ ಊರಿಗೂ ಏನು ಸಂಬಂಧವಾಗಿರಬಹುದು. ಹೀಗೆಲ್ಲ ತುಂಬ ಡೀಟೇಲ್ ಆಗಿ ತನಿಖೆ ಮಾಡುತ್ತಾರೆ SI. ನೆಕ್ಸ್ಟ್ ಇಲ್ಲಿ ಕೇರಳದಲ್ಲಿ ಅಯ್ಯಪ್ಪ ಭಕ್ತರನ್ನು ತೋರಿಸುತ್ತಾರೆ. ಅವರ ಜೊತೆ ನಮ್ಮ ಬಲಿಜ ಕೂಡ ಇದ್ದಾನೆ. ಅವನು ಶಬರಿಮಲೆಗೆ ಹೋಗಲು ಸ್ವಾಮಿ ಹಾಕಿದ್ದಲ್ವಾ. ಹಾಗೆ ಹೋಗುತ್ತಿರುವಾಗ ಅವನೊಂದು ಶಾಕಿಂಗ್ ಆದ ಒಂದು ವಿಷಯವನ್ನು ನೋಡುತ್ತಾನೆ. ಅದೇನೆಂದರೆ ಕೊಮರಿ ಕೂಡ ಅಲ್ಲಿ ಮಾಲೆ ಹಾಕಿ ಯಾರೋ ಜೊತೆ ಶಬರಿಮಲೆಗೆ ಹೋಗುತ್ತಿದ್ದಾನೆ. ಹೋಗಿ ಮಾತನಾಡಿದರೆ ಹೇಗೆ, ಬೇಡ ಬೇಡ, ಇದು ಬೇರೆ ಯಾರೋ ಆಗಿರಬೇಕು. ಇದು ಬೇರೆ ಯಾರೋ ಆಗಿದ್ದರೆ ಮಾತನಾಡೋದು ಬೇಡ. ಅವರು ಎಲ್ಲಿ ಹೋಗುತ್ತಾನೆ, ಯಾವ ಕಡೆ ಹೋಗುತ್ತಾನೆ ಅಂತ ಬಲಿಜ ಫಾಲೋ ಮಾಡುತ್ತಾನೆ. ಅವನನ್ನು ಹೀಗೆ ಫಾಲೋ ಮಾಡಿ ಮಾಡಿ ರಾತ್ರಿ ಆಯಿತು. ಸಡನ್ ಕೊಮರಿ ಕಾಣದಾದ. ಇಷ್ಟು ಹೊತ್ತು ನನ್ನ ಎದುರುಗಡೆ ಇದ್ದ ಇವನು ಈಗ ಎಲ್ಲಿ ನಾಪತ್ತೆಯಾಗಿ ಹೋದ. ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೇನೆ. ಏನೋ ಬಲಿಜ, ನನ್ನನ್ನು ಫಾಲೋ ಮಾಡಿ ಸಾಕಾಯ್ತಾ. ಹೇಗಿದ್ದಾರೆ ಊರಿನಲ್ಲಿ, ಹೇಗೆ ನಡೀತಾ ಇದೆ ಎಲ್ಲ. ಕೊಮರಿ ಹಾಗೆ ಕೇಳುವಾಗ ಭಯದಲ್ಲಿ ಹೋಗಿ ಕೇಳುತ್ತಾನೆ, ಹೇಗಿದ್ದೀಯ ನೀನು ಸತ್ತಿದ್ದೀಯ ಅಂತ ಅಲ್ಲಿ ಎಲ್ಲರೂ ಥಿಂಕ್ ಮಾಡಿದ್ದಾರೆ. ನಿನ್ನ ಹೆಂಡತಿ ಸತ್ಯವನ್ನು ಮುಚ್ಚಿಡಲು ಎಷ್ಟು ಕಷ್ಟಪಡುತ್ತಿದ್ದಾಳೆ ಗೊತ್ತಾ. ಜಂಗ ನಿನ್ನನ್ನು ಹುಡುಕಿ ಎಲ್ಲೋ ಹೋಗಿದ್ದಾನೆ. ಅವನ ಬಗ್ಗೆ ಏನೂ ಸುದ್ದಿ ಕೂಡ ಇಲ್ಲ. ನಿನಗೆ ನಿನ್ನ ಕುಟುಂಬವನ್ನು ಭೇಟಿ ಮಾಡಬೇಕು ಅಂತ ಯಾವ ಆಸೆ ಕೂಡ ಇಲ್ವಾ. ನೆಕ್ಸ್ಟ್ ಇಲ್ಲಿ ಲಕ್ಷ್ಮಿಗೂ ಅವಳ ಮಗನಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುವ ವಿಷಯವನ್ನು ತೋರಿಸುತ್ತಾರೆ. ಕೊಮರಿ ಮೇಲ್ವರ್ಗದವರ ಮಗಳನ್ನು ದುರ್ಮಂತ್ರ ಮಾಡಿ ಕೊಂದ ಅಂತ ಅಲ್ವಾ ಊರಿನವರೆಲ್ಲ ಹೇಳ್ತಿರೋದು. ಆದ್ದರಿಂದ ಮೇಲ್ವರ್ಗದವರು ಕೊಮರಿಯ ಮಗನನ್ನು ಸ್ಕೂಲ್ನಲ್ಲಿ ಓದಲು ಬಿಡೋದಿಲ್ಲ. ಹಾಗೆ ಲಕ್ಷ್ಮಿ ಮಗನನ್ನು ಕರೆದುಕೊಂಡು ಹತ್ತಿರವಿರುವ ಗ್ರಾಮಕ್ಕೆ ಹೋಗುತ್ತಾಳೆ. ಕೊರವುಗೊಂಡ ಎನ್ನುವ ಗ್ರಾಮಕ್ಕೆ ಹೋಗುತ್ತಾರೆ. ಬಸ್ಸಿನಲ್ಲಿ ಯಾತ್ರೆ ಮಾಡುತ್ತಿರುವಾಗ ಲಕ್ಷ್ಮಿ ಕಿವಿಯಿಂದ ಬ್ಲಡ್ ಬರ್ತಾ ಇತ್ತು. ಏನೋ ರೋಗವಾಗಿರಬಹುದೇ ಅಂತ ಗೊತ್ತಿಲ್ಲ. ಅಲ್ಲಿ ಆ ಸೀನ್ ಕಟ್ಟಾಯಿತು. ನೆಕ್ಸ್ಟ್ ಇಲ್ಲಿ ನಮಗೆ ತೋರಿಸೋದು ತೆಲಂಗಾಣದ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ. ಇಲ್ಲಿ ಕೆಲಸ ಮಾಡುತ್ತಿರುವ ಓರ್ವ ಹೆಡ್ ಜೊತೆ ಅವನು ಕಂಡು ಹಿಡಿದ ಕೆಲವು ರಹಸ್ಯವಾದ ವಿಷಯಗಳನ್ನು ಹೇಳುತ್ತಾನೆ. ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ಅಂತ ತುಂಬ ರಹಸ್ಯ ವಿಷಯಗಳು ಇವೆ ಅಂತ ಹೇಳುತ್ತಿದ್ದಾರಲ್ವ ಸಿನಿಮಾ ಸ್ಟಾರ್ಟಿಂಗಲ್ಲಿ. ಅದರಲ್ಲಿ ತುಂಬ ರಹಸ್ಯವಾದ ಒಂದು ವಿಷಯವನ್ನು ಇವನು ಕಂಡು ಹಿಡಿದಿದ್ದಾನೆ. ಒಂದು ಟೆಂಪಲ್ ಬಗ್ಗೆ. ಇಲ್ಲಿ ಹೆಡ್ ಇವನು ದೇವ್ ಪಟೇಲ್, ಇವನು ಪ್ರಕಾಶ್. ಕಳೆದ 2 ತಿಂಗಳಿಂದ ಈ ಟೆಂಪಲ್ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ರಹಸ್ಯವನ್ನು ಕಂಡು ಹುಡುಕಿ ಈಗ ದೇವ್ ಪಟೇಲ್ನಲ್ಲಿ ಈ ವಿಷಯವನ್ನು ಶೇರ್ ಮಾಡುತ್ತಿದ್ದ. ಹೀಗೆ ಮಾತನಾಡುತ್ತಾ ಇರಬೇಕಾದ್ರೆ ದೇವ್ ಪಟೇಲ್ಗೆ ಒಂದು ಕಾಲ್ ಬರುತ್ತೆ. ಸಾಬ್ ಅಂತ ಸೇವ್ ಮಾಡಿತ್ತು. ಅದರಲ್ಲಿ ಕಾಲ್ ರಿಸೀವ್ ಮಾಡೋ ಮೊದಲು ಪ್ರಕಾಶ್ನಲ್ಲಿ ಹೇಳುತ್ತಾನೆ ದೇವ್ ಪಟೇಲ್, ನೀನು ಕಂಡು ಹಿಡಿದ ರಹಸ್ಯವನ್ನು ಯಾರಿಗೂ ಹೇಳಬಾರದು.
ನಮ್ಮ ನಡುವೆ ಮಾತ್ರ ಇರಲಿ. ಸರ್, ಅದು ಹೇಗೆ ಸರಿಯಾಗುತ್ತೆ? ಈ ವಿಷಯವನ್ನು ನಾವು ಗೌರ್ಮೆಂಟ್ಗೆ ಹೇಳಬೇಕಿರೋದು ವಿಷಯ ಅಲ್ವಾ? ಅವರು ಇದು ಬ್ರೇಕಿಂಗ್ ನ್ಯೂಸ್ನಲ್ಲಿ ಹಾಕುತ್ತಾರಲ್ವಾ? ಹೇಯ್ ಪ್ರಕಾಶ್, ಇಲ್ಲಿ ಯಾವ ವಿಷಯ ಯಾವಾಗ ತಿಳಿಯಬೇಕು ಅಂತ ನಾನು ತೀರ್ಮಾನ ಮಾಡುವ. ನೀನು ಈಗ 2 ತಿಂಗಳಿಗೆ ದುಬೈ ಹೋಗಿ ನಿಲ್ಲು. ಇಲ್ಲಿ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನಗೆ ಹೋಗುವ ಟಿಕೆಟ್ ನಾನು ಬುಕ್ ಮಾಡಿಕೊಡುವ. ಇವನನ್ನು ದುಬೈಗೆ ಕಳಿಸುವ ಪ್ಲಾನ್ ಯಾಕೆಂದರೆ ಪ್ರಕಾಶನ್ನು ಅಲ್ಲಿ ಕೊಲೆ ಮಾಡಲು. ಇವನು ಕಂಡು ಹುಡುಕಿದ ವಿಷಯ ಯಾರಿಗೂ ತಿಳಿಯಬಾರದು. ಅದಾಗಿದೆ ದೇವ್ ಪಟೇಲ್ ಉದ್ದೇಶ. ಗೌರ್ಮೆಂಟ್ನಲ್ಲಿ ಕೆಲಸ ಮಾಡಿ ಅವರಿಗೆ ದ್ರೋಹ ಮಾಡುತ್ತಿದ್ದಾನೆ ದೇವ್ ಪಟೇಲ್. ಗೌರ್ಮೆಂಟಿಗೆ ತಿಳಿಯದೆ ಇವನು ಏನೆಲ್ಲ ಪ್ಲಾನ್ ಮಾಡುತ್ತಿದ್ದಾನೆ. ದೇವ್ ಪಟೇಲ್ ಜೊತೆ ಇರುವ ಈ ಹುಡುಗಿಗೆ ಮಾತ್ರ ಅವನು ಮಾಡುತ್ತಿರುವ ಇಲ್ಲೀಗಲ್ ಬಿಸ್ನೆಸ್ ಬಗ್ಗೆ ಗೊತ್ತಿರೋದು. ನೆಕ್ಸ್ಟ್ ಇಲ್ಲಿ ರವೀಂದ್ರ ನಾಯಕನ್ನು ತೋರಿಸುತ್ತಾರೆ. ಇದು ಬೇರೆ ಯಾರೂ ಅಲ್ಲ, ನಮ್ಮ ಜಾಸ್ತಿಪಲ್ಲಿ SI. ಹೈದರಾಬಾದ್ ಹುಡುಗಿ ಮಿಸ್ಸಿಂಗ್ ಆದ ಕೇಸ್ ತನಿಖೆ ಮಾಡಲು ಹೈದರಾಬಾದ್ನಲ್ಲಿರುವ ಅವರ ಮನೆಗೆ ಬರುತ್ತಾರೆ. ಅಲ್ಲಿ ಮನೆ ಸರ್ಚ್ ಮಾಡುವಾಗ ಒಂದು ಆಶ್ಚರ್ಯವಾದ ವಿಷಯವನ್ನು ನೋಡುತ್ತಾರೆ. ಅವತ್ತು ಬಸ್ಸಿನಲ್ಲಿ ಮಾಡರ್ನ್ ಹುಡುಗಿಯಾಗಿ ಬಂದು ಇಳಿದಿಲ್ವಾ ಸರ್ಪಂಚ್ ಮಗಳು ಅಂತ ಆ ಹುಡುಗಿಯಾಗಿದ್ದಾಳೆ ಈಗ ಮಿಸ್ಸಿಂಗ್ ಆಗಿರೋದು. ಸಿಮ್ರನ್ ಸರ್ಪಂಚ್ ಮಗಳು ಅಲ್ಲ, ಆ ಹುಡುಗಿ ಮಗಳು ಅಂತ ಆ ಊರಿನಲ್ಲಿ ಸುಮ್ಮನೆ ಪಬ್ಲಿಕ್ ಮಾಡಿದ್ದಾನೆ. ಆ ಸೈದುಲ್ ಅವನು ದುಡ್ಡು ಕೊಟ್ಟವರ ಕಡೆ ಬಾಗುತ್ತಿದ್ದ ಅಲ್ವಾ? ಹಾಗೆ ಅವಳು ಸರ್ಪಂಚ್ ಮಗಳು ಅಂತ ಊರಿನಲ್ಲಿ ಕತೆ ಹೇಳಿದ್ದಾನೆ ಅವನು. ಜಾಸ್ತಿಪಲ್ಲಿಗೆ ಯಾವುದೋ ವಿಚಾರಕ್ಕೆ ಬಂದು ನಾಪತ್ತೆಯಾಗಿದ್ದಾಳೆ. ಹಾಗೆ ಹೈದರಾಬಾದ್ನಿಂದ ಅವಳ ಹೆತ್ತವರು ಬಂದು ಜಾಸ್ತಿಪಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು. ಯಾಕಿರಬಹುದು ಅವಳು ಫೇಕ್ ಐಡೆಂಟಿಟಿಯಲ್ಲಿ ಇಲ್ಲಿಗೆ ಬಂದಿರೋದು? ಏನಾಗಿರಬಹುದು ಅವಳ ಉದ್ದೇಶ? ನಮ್ಮ SI ಸೂಕ್ಷ್ಮವಾಗಿ ತನಿಖೆ ಮಾಡಿದರೂ ಕೂಡ ಅವರಿಗೆ ಏನೂ ಕಂಡು ಹಿಡಿಯಲು ಆಗಿಲ್ಲ. ಆದರೆ ಆ ಹುಡುಗಿ ಎಲ್ಲಿ ಇರಬಹುದು? ಇದ್ದರೂ ಎಲ್ಲಿದ್ದಾಳೆ? ಅಲ್ಲ ಕೊಲೆಯಾಗಿದ್ದಾಳ? ಕೊಮರಿ ಕೊಲೆ ಮಾಡಿದಾನ? ಅಲ್ಲ ಕೊಮರಿಯ ಜನ ಯಾರಾದರೂ ಕೊಲೆ ಮಾಡಿದ್ದಾರಾ? ಕೊಮರಿ ಕೊಲೆ ಮಾಡಿದ್ದಾನೆ ಅಂತ ಹೇಳಲು ಕಾರಣ ಏನು ಗೊತ್ತಾ? ಆ ದಿನ ರಾತ್ರಿ ಅವಳು ಊರು ಬಿಟ್ಟು ಹೋಗುವಾಗ ರಾತ್ರಿ ಕೊಮರಿಯ ಆಟೋದಲ್ಲಿ ಹೋಗಿದ್ದು. ಅದು ಬೇರೊಂದು ಆಟೋ ಡ್ರೈವರು ನೋಡಿದನು. ಸೊ ಇಲ್ಲಿ SI ತನಿಖೆ ಮಾಡುವ ಸಮಯದಲ್ಲಿ ಆ ಆಟೋ ಡ್ರೈವರ್ ಹೇಳುತ್ತಾನೆ ಸಿಮ್ರನ್ ಆ ದಿನ ರಾತ್ರಿ ಕೊಮರಿಯ ಆಟೋದಲ್ಲಿ ಹೋಗಿದ್ದಳು ಅಂತ. ಈಗ ನೋಡುವಾಗ ಇಲ್ಲಿ ನಡೆಯುವ ಎಲ್ಲದಕ್ಕೂ ಕೊಮರಿಯೇ ಕಾರಣ ಅಂತ ಆಗುತ್ತೆ ಅಲ್ವಾ? ನಾಮತ್ತೆ ಆದವರು ಮರಣಪಟ್ಟವರು ಎಲ್ಲವೂ ಕೊಮರಿಗೇನೆ ಕನೆಕ್ಟ್ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಸೀನ್ ನಮ್ಮ ಬಲಿಜ ಹಾಗೂ ಕೊಮರಿ ತಿರುವನಂತಪುರದಲ್ಲಿದ್ದಾರೆ. ಬಲಿಜನಿಗೆ ಮೊದಲು ಮಾತನಾಡಲು ಭಯ ಇತ್ತು, ಆದರೆ ಈಗ ಮಾತನಾಡಿ ಆ ಭಯ ಹೋಯಿತು. ಈಗ ಕೊಮರಿ ಏನು ಮಾಡುತ್ತಿದ್ದಾನೆ, ಎಲ್ಲಿದ್ದಾನೆ ಅಂತ ತಿಳಿಯಲು ಅವನ ಜೊತೆ ಸೇರಿಕೊಂಡಿದ್ದಾನೆ. ಯಾವುದೋ ಒಂದು ಕಾಡಿನಲ್ಲಿ ನಡೆದುಕೊಂಡು ಹೋಗಿ ಅಲ್ಲಿ ಒಂದು ಸ್ವಾಮಿಯನ್ನು ಭೇಟಿಯಾಗುತ್ತಾರೆ. ಸ್ವಾಮಿಯಲ್ಲಿ ಏನೆಲ್ಲ ಕೇಳಿ ಅವರು ಹೇಳಿಕೊಟ್ಟ ದಾರಿಯಲ್ಲಿ ಮುಂದೆ ಹೋಗುತ್ತಾರೆ. ಏನಿರಬಹುದು ಇವನ ಉದ್ದೇಶ? ಇವನ ಜೊತೆ ಇರುವ ಬಲಿಜನನ್ನು ಕೊಲೆ ಮಾಡಬಹುದೇ? ಹೀಗೆ ಮುಂದಕ್ಕೆ ನಡೆದುಕೊಂಡು ಹೋದಾಗ ಕಾಡಿನ ನಡುವೆ ಪೂಜೆ ಮಾಡುವ ಸ್ಥಳಕ್ಕೆ ತಲುಪಿದರು. ಒಂದು ದುರ್ಮಂತ್ರವೆಲ್ಲ ಮಾಡುವ ಸ್ಥಳ. ಅಲ್ಲಿ ಇರುವ ಸ್ವಾಮಿ ಕೊಮರಿಗೆ ಏನೆಲ್ಲ ಹೇಳಿಕೊಡುತ್ತಾರೆ. ಅದು ಕೇಳಿ ಕೊಮರಿ ಅದೆಲ್ಲ ಮಾಡುತ್ತಾನೆ. ಪಾಪ ಬಲಿಜ ಇವನ ಜೊತೆ ಬಂದು ಸಿಲುಗಿಕೊಂಡ. ನೆಕ್ಸ್ಟ್ ಮಾರ್ನಿಂಗ್ ಬಲಿಜ ಕೇಳುತ್ತಾನೆ, ನೀನು ಯಾಕೆ ಇದೆಲ್ಲ ಮಾಡುತ್ತಿದ್ದಿ? ನೀನು ಹೀಗೆ ಮಾಡುವುದರ ಹಿಂದೆ ಇರುವ ಉದ್ದೇಶ ಏನು? ಏನಿದರ ಅರ್ಥ? ಕೊಮರಿ ಹೇಳುತ್ತಾನೆ, ಇವರ ಊರಿನಲ್ಲಿ ಇರುವ ಸಮಯದಲ್ಲಿ ಲಕ್ಷ್ಮಿ ಜೊತೆ ಜೀವಿಸುವ ಸಮಯದಲ್ಲಿ ತುಂಬ ವರ್ಷಗಳಿಂದ ಒಂದು ಕನಸು ಕಾಣುತ್ತಿದ್ದೆ. ಆ ಕನಸಾಗಿದೆ ಹೀಗೆಲ್ಲ ಮಾಡೋಕ್ಕೆ ಕಾರಣ. ಹಾಗೆ ನಡೆದ ಎಲ್ಲ ವಿಷಯವನ್ನು ಬಲಿಜನಲ್ಲಿ ಹೇಳುತ್ತಾನೆ. ಕೋಟಿ ಬೆಲೆ ಬಾಳುವ ನಿಧಿ, ಸ್ವರ್ಣ ಸಂಪತ್ತು ಇವರ ಊರಿನಲ್ಲಿರುವ ಆ ದೊಡ್ಡ ಟೆಂಪಲ್ನಲ್ಲಿ ಇದೆ ಅಲ್ವಾ, ಅದರ ಅಡಿಯಲ್ಲಿ ಇದೆ ಅಂತ ಕೊಮರಿಗೆ ಕನಸು ಬಿದ್ದಿತ್ತು. ಅವತ್ತು ಜಂಗ ಬಲಿಜ ತರಕಾರಿ ತರಲು ಹತ್ತಿರದ ಗ್ರಾಮಕ್ಕೆ ಹೋಗುತ್ತಿದ್ದರು ಅಲ್ವಾ. ಆವಾಗ ಆ ರೋಡಿನಲ್ಲಿ ಯಾರೋ ದುರ್ಮಂತ್ರ ಮಾಡಿದ್ದು ನೋಡಿ ಅವರು ಬೇರೆ ದಾರಿಯಿಂದ ಹೋಗುತ್ತಾರೆ ಅಲ್ವಾ. ಆದರೆ ಕೊಮರಿ ಅದಕ್ಕೇನು ಗಮನಿಸದೆ ಆ ರೋಡಿನಲ್ಲೇ ಹೋಗುತ್ತಿದ್ದ. ಆ ದಿನ ಕೊಮರಿ ಹೋಗಿದ್ದು ಆ ಟೆಂಪಲ್ಗೆ ಆಗಿತ್ತು. ಆ ಟೆಂಪಲ್ನಲ್ಲಿ ಅಡಿಯಲ್ಲಿ ಕೋಟಿ ಬೆಲೆ ಬಾಳುವ ನಿಧಿ ಇದೆ ಅಂತ ಅವನು ಕನಸು ಕಂಡಿದ್ದ ಅಲ್ವಾ. 1-2 ಬಾರಿ ಅಲ್ಲ, ತುಂಬ ಸಲ ಬಿದ್ದಿತ್ತು ಆ ಥರ ಕನಸು. ಯಾರೋ ಅವನನ್ನು ಲೀಡ್ ಮಾಡಲು ಪ್ರಯತ್ನ ಪಡುತ್ತಿದ್ದಾರೆ. ಅವನಿಗೆ ಬಿದ್ದ ಕನಸಿನ ಅರ್ಥವೇನು ಅಂತ ತಿಳಿಯಲು ಅವನು ಅಲ್ಲಿಗೆ ಬಂದಿರೋದು. ಅಲ್ಲಿ ಕೊಮರಿ ಅದ್ಭುತ ಪಡುವಂಥ ವಿಷಯವನ್ನು ನೋಡುವ ಹಾಗೆ ಆಯಿತು. ಏನೋ ಸಡನ್ನಾಗಿ ಆ ಟೆಂಪಲ್ ಸುತ್ತಲೂ ಪ್ರತ್ಯೇಕವಾಗಿ ಎನರ್ಜಿ ಇದ್ದ ಹಾಗೆ. ಅಲ್ಲಿ ತುಕ್ಕು ಹಿಡಿದ ಸೈಕಲ್ ಮತ್ತು ಏನೋ ಒಂದು ತಗಡು ಎಲ್ಲವೂ ಟೆಂಪಲ್ ಕಡೆಗೆ ಆಕರ್ಷಿಸಲ್ಪಟ್ಟಿತು. ಇದೆಲ್ಲ ನೋಡಿ ಕೊಮರಿಗೆ ಭಯ ಆಗ್ತಾ ಇದೆ. ಅದಲ್ಲದೆ ತುಂಬನೇ ಸಂಶಯ ಕೂಡ ಮೂಡಿತು. ಇದನ್ನೆಲ್ಲ ತಿಳಿಯಲು ಅವನ ಅಂಕಲ್ ಬಳಿ ಬರುತ್ತಾನೆ. ನನಗೆ ತುಂಬ ದಿನದಿಂದ ಒಂದು ಕನಸು ಬೀಳುತ್ತಿದೆ, ಯಾರೋ ನನ್ನನ್ನು ಆ ಕಡೆ ಲೀಡ್ ಮಾಡುತ್ತಿದ್ದಾರೆ ಅಂತ ಎಲ್ಲ ಅವನ ಅಂಕಲ್ ಬಳಿ ಹೇಳುತ್ತಾನೆ. ಕೊಮರಿ, ಇದೆಲ್ಲ ನಿನಗೆ ಅನಿಸೋದಷ್ಟೇ. ಆ ಟೆಂಪಲ್ ಬಗ್ಗೆ ನೀನು ಸಣ್ಣವನಿದ್ದಾಗ ನೀ ಕೇಳುತ್ತಿದ್ದಿ. ಅಲ್ಲಿ ನಿಧಿ ಇದೆ, ನಿಧಿಗೆ ಕಾವಲಾಗಿ ಹಾವಿದೆ, ಅದೆಲ್ಲ ನೀನಾಗಿ ಯೋಚಿಸೋದಷ್ಟೇ. ಈ ಥರ ಕನಸು ನಾವೇ ಯೋಚಿಸೋದು. ಇದರ ಬಗ್ಗೆ ನೀನು ದೊಡ್ಡದಾಗಿ ಯೋಚಿಸಬೇಡ. ನಿನ್ನನ್ನು ಯಾರೂ ಲೀಡ್ ಮಾಡೋದೇನಲ್ಲ, ನೀನು ಸಮಾಧಾನದಲ್ಲಿ ಹೋಗು ಅಂತ ಅಂಕಲ್ ಹೇಳುತ್ತಾರೆ. ಹಾಗೆ ಆ ದಿನ ರಾತ್ರಿ ಮನೆಗೆ ಬಂದು ಊಟ ಮಾಡುತ್ತಿರಬೇಕಾದರೆ ಕೊಮರಿಯ ಕುತ್ತಿಗೆಯಲ್ಲಿ ಲಕ್ಷ್ಮಿ ಕುಂಕುಮವನ್ನು ನೋಡುತ್ತಾಳೆ. ನೀವು ಆ ಟೆಂಪಲ್ ಕಡೆ ಹೋಗಿದ್ರಾ?
ನಿಮ್ಮಲ್ಲಿ ಅಲ್ವಾ ಹೇಳಿದ್ದು ಆ ಕಡೆ ಹೋಗಬಾರದು ಅಂತ. ಹೇ, ಆ ಕಡೆ ಬಾಡಿಗೆ ಇತ್ತು, ಹಾಗೆ ಹೋಗುವಾಗ ಅಲ್ಲಿ ಹೋಗಿ ಪ್ರೇ ಮಾಡುವ ಅಂತ ಹೋಗಿದ್ದೆ. ಇದು ಕೇಳಿದೊಡನೆ ಲಕ್ಷ್ಮಿ ಸ್ಟಾರ್ಟ್ ಮಾಡಿದ್ಲು ಬೈಯಲು. ಕೊಮರಿಯೇ ಸರಿಯಾಗಿ ಊಟ ಮಾಡಲು ಬಿಡಲಿಲ್ಲ. ಬಾಯಲ್ಲಿರುವ ಮಾತೆಲ್ಲ ಹೇಳುತ್ತಾಳೆ. ಆ ಟೆಂಪಲ್ ಬಗ್ಗೆ ಊರಿನವರು ಏನೆಲ್ಲ ಕಥೆಯನ್ನು ಹೇಳಿದ್ದಾರೆ. ಅವರು ಹೇಳಿದ ಕಥೆಯಲ್ಲಿ ಎಷ್ಟು ನಿಜ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ಟೆಂಪಲ್ ಒಳಗೆ ಯಾರು ಹೋಗಲು ಪ್ರಯತ್ನಿಸುತ್ತಾರೆ ನೋಡಿ, ಅವರು ಆ ಸ್ಪಾಟ್ನಲ್ಲಿ ಮರಣ ಹೊಂದುತ್ತಾರೆ ಅಂತ ಹೇಳುತ್ತಾರೆ. ಶಾಪ ಇರುವ ಸ್ಥಳ ಅದು. ಹಾಗೆ ತುಂಬ ಕಥೆಯನ್ನು ಹೇಳುತ್ತಾಳೆ ಲಕ್ಷ್ಮಿ. ಇವರಿಗೆ ಗೊತ್ತಿದ್ದ ಹಾಗೆ ಅಲ್ಲಿ ಹೋದವರು ಯಾರೂ ಇದುವರೆಗೆ ಮರಣ ಹೊಂದಿಲ್ಲ. ಆದರೆ ಊರಿನವರು ಹೇಳಿದ ಕಥೆಯನ್ನು ಕೇಳಿ ಲಕ್ಷ್ಮಿ ಭಯಪಡೋದು. ನೀನು ಇನ್ನು ಆ ಟೆಂಪಲಿಗೆ ಹೋಗೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿದರೆ ಮಾತ್ರ ನಿನಗೆ ಊಟ ಕೊಡುವೆ ಅಂತ ಹೇಳುತ್ತಾಳೆ ಲಕ್ಷ್ಮಿ. ಆ ಕ್ಷಣ ಕೊಮರಿಗೆ ಬೇರೆ ದಾರಿ ತೋರದೆ ಓಕೆ ಪ್ರಾಮಿಸ್ ಮಾಡುತ್ತಾನೆ, ನಾನು ಇನ್ನು ಆ ಟೆಂಪಲ್ ಕಡೆ ಹೋಗೋದಿಲ್ಲ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನು ತಿಂಡಿ ಮಾಡುತ್ತಿರುವಾಗ ಒಂದು ಕಾಲ್ ಬರುತ್ತೆ ಅಲ್ವಾ. ಅವನು ಅರ್ಜೆಂಟ್ನಲ್ಲಿ ಆಟೋ ತಗೊಂಡು ಹೋಗುತ್ತಿರೋದು. ಲಕ್ಷ್ಮಿ ಕೇಳಿನೂ ಉತ್ತರ ಕೊಡದೆ ಹೋದು ನಾವು ನೋಡಿದ್ದೇವೆ ಫಸ್ಟ್ ಸೀನ್ನಲ್ಲಿ. ಅದೇ ಜಾಸ್ತಿಪಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂತ ನಮಗೆ ತೋರಿಸಿದ್ದು ಆ ಸೀನ್ನಲ್ಲಿ. ಆದರೆ ಇಲ್ಲಿ ನೋಡಿ ಆ ಕಾಲ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕೊಮರಿಯ ಅಂಕಲ್ ಆಗಿದ್ದರು. ವಿಷಯವೇನೆಂದರೆ ಕೊಮರಿ ಹೇಳಿದ ವಿಷಯ ಇದೆ ಅಲ್ವಾ, ಅವನಿಗೆ ಕನಸು ಕಾಡುತ್ತಿರೋದು. ಅದರ ಬಗ್ಗೆ ಈಗ ಅಂಕಲ್ ಹೇಳುತ್ತಾರೆ. ಈ ಅಂಕಲ್ ಮತ್ತು ಕೊಮರಿ ತಂದೆ ಜೊತೆಯಾಗಿ ಆ ದೇವಸ್ಥಾನದಲ್ಲಿ ತುಂಬ ಪೂಜೆ ಹಾಗೂ ಬಲಿ ನೆರವೇರಿಸುತ್ತಿದ್ದರು. ಪುರಾಣದ ಪ್ರಕಾರ ವಿರಾಟ ಪರ್ವತದಲ್ಲಿ ಶ್ರೀಕೃಷ್ಣನು ಪಾಂಡವರನ್ನು ವಿಸಿಟ್ ಮಾಡೋಕ್ಕೆ ಹೋಗುತ್ತಿದ್ದರು. ಪಾಂಡವರು ವನವಾಸ ಟೈಮ್ನಲ್ಲಿ ಅವರು ಇವತ್ತಿನ ಜಾಸ್ತಿಪಲ್ಲಿಗೆ ಬಂದಿದ್ದರು ಹಾಗೂ ಇಲ್ಲಿ ತುಂಬಾ ಪೂಜೆ ಪ್ರಾರ್ಥನೆ ಮಾಡುತ್ತಿದ್ದರು. ಇದನ್ನು ತಿಳಿದುಕೊಂಡ ಕೇರಳದ ಮಹಾರಾಜನಾಗಿದ್ದ ಮಾರ್ತಾಂಡವರ್ಮ ಶ್ರೀಕೃಷ್ಣನಿಗೆ ಒಂದು ಟೆಂಪಲ್ ಕಟ್ಟಿಸಲು ತೀರ್ಮಾನ ಮಾಡಿದ್ದರು. ಅದೇ ಟೆಂಪಲ್ ಆಗಿದೆ ಈಗ ಜಾಸ್ತಿಪಲ್ಲಿಯಲ್ಲಿರುವ ಟೆಂಪಲ್. ಅಲ್ಲಿ ಟೆಂಪಲ್ ಕಟ್ಟಿಸಲು ಮಾರ್ತಾಂಡವರ್ಮನಿಗೆ ಬೇರೊಂದು ಕಾರಣ ಕೂಡ ಇತ್ತು. ದೇವರಲ್ಲಿರುವ ಭಕ್ತಿ ಸ್ನೇಹ ಮಾತ್ರವಲ್ಲದೆ ಅವರಲ್ಲಿರುವ ಕೋಟಿ ಬೆಲೆ ಬಾಳುವ ಚಿನ್ನವನ್ನು ಅಡಗಿಸಿಡಲು ಈ ಟೆಂಪಲ್ ಯೂಸ್ ಮಾಡಿದ್ದರು ಅಂತ ಹೇಳುತ್ತಾರೆ. ಜಾಸ್ತಿಪಲ್ಲಿಯಲ್ಲಿ ಚಿನ್ನವನ್ನು ಎಲ್ಲ ಅಡಗಿಸಿ ಅದರ ಮೇಲೆ ಈ ಟೆಂಪಲನ್ನು ಕಟ್ಟಿಸಿದ್ದಾರೆ ಅಂತ ಹೇಳುತ್ತಾರೆ. ಆ ನಿಧಿಗೆ ಕಾವಲಾಗಿ ನಾಗಮಂತ್ರವನ್ನು ಇಟ್ಟಿದ್ದರು. ತುಂಬ ಹಾವುಗಳು ಆ ನಿಧಿಗೆ ಕಾವಲಾಗಿದೆ. ಕೊಮರಿಯ ತಂದೆ ಹಾಗೂ ಅಂಕಲ್ ಆ ನಿಧಿಯನ್ನು ಅವರದ್ದಾಗಿ ಮಾಡಲು ತುಂಬ ಪ್ರಯತ್ನಪಟ್ಟರು. ಆದರೆ ಅವರಿಗೆ ಆ ಗೆಲುವು ಸಿಕ್ಕಿಲ್ಲ. ಈಗ ತುಂಬ ವರ್ಷಗಳ ನಂತರ ನಿನಗೆ ಈ ಥರ ಕನಸು ಬೀಳುತ್ತೆ ಅನ್ನೋದಾದರೆ ಆ ನಿಧಿ ತೆಗೆಯಲು ನೀನು ಜನಿಸಿರಬೇಕು ಅಂತ ಅಂಕಲ್ ಹೇಳುತ್ತಾರೆ. ಆ ಗೋಲ್ಡ್ ಹೊರಗೆ ತೆಗಿಬೇಕಾದರೆ ಸ್ವಲ್ಪ ಕೆಲಸವಿದೆ. ಪ್ರಧಾನವಾಗಿ ಪೂಜೆ, ದುರ್ಮಂತ್ರ, ತುಂಬ ಪ್ರಧಾನವಾಗಿ ನರಬಲಿ ಮಾಡಬೇಕಾಗಿದೆ. ನಿಧಿಗೆ ಕಾವಲಾಗಿದ್ದ ನಾಗಗಳನ್ನು ನಾಶ ಮಾಡಿದರೆ ಮಾತ್ರ ನಮಗೆ ಆ ನಿಧಿ ತೆಗೆಯೋಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿ ಕೆಲವು ಕ್ರಿಯೆಗಳನ್ನು ಮಾಡಬೇಕಾಗಿದೆ. ಸುಮ್ಮನೆ ಯಾರನ್ನೆಲ್ಲ ನರಬಲಿ ಕೊಟ್ಟರೆ ಆಗೋದಿಲ್ಲ. ನಿನಗೆ ಇಷ್ಟ ಇರುವ ಮತ್ತು ನಿನ್ನನ್ನು ಇಷ್ಟಪಡುವ ವ್ಯಕ್ತಿಯಾಗಿರಬೇಕು. ಇಲ್ಲಿ ಅಲ್ಲ ಬಲಿ ಕೊಡಬೇಕಾಗಿರೋದು, ಕೇರಳಕ್ಕೆ ಹೋಗಿ ಇಡುಕಿ ಎನ್ನುವ ಸ್ಥಳದಲ್ಲಿ ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿ ಹೋಗಿ ನರಬಲಿ ಕೊಡಬೇಕು. ನಾವು ಈಗ ನೋಡಿದ್ದೇವೆ ಅಲ್ವಾ, ಬಲಿಜ ಹಾಗೂ ಕೊಮರಿ ಕಾಡು ಹತ್ತಿ ಹೋಗುತ್ತಿರೋದು, ಅಲ್ಲಿ ಏನೋ ಪೂಜೆ ಮಾಡಿರೋದು. ಅಲ್ಲಿ ಇವಾಗ ಕೊಮರಿ ಒಂದು ಬಲಿಯನ್ನು ಕೊಟ್ಟಿದ್ದಾನೆ. ಯಾರನ್ನು ಆಗಿರಬಹುದು ಕೊಮರಿ ಬಲಿ ಕೊಟ್ಟಿರೋದು? ಕೊಮರಿ ಇಷ್ಟಪಡುವ ಹಾಗೂ ಕೊಮರಿಯನ್ನು ಇಷ್ಟಪಡುವ ವ್ಯಕ್ತಿಯಾಗಿರಬೇಕು ಅಲ್ವಾ. ಆದರೆ ಆ ಟೈಮ್ನಲ್ಲಿ ಕೊಮರಿ ಜೊತೆ ಇದ್ದಿದ್ದು ಬಲಿಜ ಮಾತ್ರ, ಮತ್ತೆ ಅಲ್ಲಿ ಪೂಜೆ ಮಾಡುವ ಸ್ವಾಮಿ ಮತ್ತೆ ಅವರ ಜನಗಳು ಮಾತ್ರ ಇದ್ದಿದ್ದು. ಹಾಗಾದರೆ ಕೊಮರಿ ಯಾರನ್ನು ಬಲಿ ಕೊಟ್ಟಿದ್ದು? ಅದಾಗಿದೆ ಈಗ ತುಂಬ ಪ್ರಧಾನವಾದ ಪ್ರಶ್ನೆ. ಅದ್ಯಾಕೆ ಇಡುಕಿ ಫಾರೆಸ್ಟ್ ಏರಿಯಾಕ್ಕೆ ಹೋಗಿ ಪೂಜೆ ಮಾಡಬೇಕು? ಕಾರಣ, ಮಾರ್ತಾಂಡವರ್ಮ ಆ ಜಾಸ್ತಿಪಲ್ಲಿಯಲ್ಲಿ ಟೆಂಪಲ್ ಕಟ್ಟಲು ತೀರ್ಮಾನ ಮಾಡಿದ್ದಾಗ ಮೊದಲಿಗೆ ಪೂಜೆ ರೀತಿಯೆಲ್ಲ ಮಾಡಿದ್ದು ಆ ಫಾರೆಸ್ಟ್ನಲ್ಲಿ ಆಗಿತ್ತು. ಸೊ ಕೊಮರಿ ನಿಧಿ ಹುಡುಕಲು ಸ್ಟಾರ್ಟ್ ಮಾಡಬೇಕಾಗಿರೋದು ಇಡುಕಿ ಫಾರೆಸ್ಟ್ನಿಂದ. ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಆಮೇಲೆ ಈ ನಿಧಿಯನ್ನು ಹುಡುಕಲು ಸ್ಟಾರ್ಟ್ ಮಾಡಬೇಕು. ಈಗ ಇದು ಆರಂಭವಾಗಿದ್ದಷ್ಟೇ, ಇನ್ನು ನಮಗೆ ತುಂಬ ಕೊಲೆಯನ್ನು ನೋಡಲಿಕ್ಕಿದೆ. ಕೊಮರಿ ಅಂಕಲ್ ಈ ವಿಷಯವನ್ನು ಹೇಳುತ್ತಿರುವಾಗ ಅವನಿಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬರುತ್ತೆ. ಅದು ಬೇರೆ ಯಾರದೂ ಅಲ್ಲ, ಪೊಲೀಸ್ ಸ್ಟೇಷನ್ನಲ್ಲಿರುವ ಅಪ್ಪ ಮಗಲಾಗಿದ್ದರು ಫೋನ್ ಮಾಡಿದ್ದು. ಅವತ್ತು ನಮಗೆ ಈ ಸೀನನ್ನು ತೋರಿಸಿದ್ದಾರೆ ಅಲ್ವಾ. ಕೊಮರಿ ಡೈರೆಕ್ಟ್ ಹೋಗಿದ್ದು ಪೊಲೀಸ್ ಸ್ಟೇಷನಿಗೆ ಅಂತ ನಮಗೆ ಫಸ್ಟ್ ಸೀನಲ್ಲಿ ತೋರಿಸಿದ್ದಾರೆ. ಆದರೆ ಅವನು ಹೋದ್ದು ಅಂಕಲ್ ಹತ್ತಿರ. ಅಲ್ಲಿರುವಾಗ ಅಪ್ಪ ಮಗಲು ಫೋನ್ ಮಾಡಿದ್ದು. ಮತ್ತೆ ನಡೆದ ಸೀನು ನಾವು ನೋಡಿದ್ದೇವೆ. ಹಾಗೆ ನೆಕ್ಸ್ಟ್ ಲಕ್ಷ್ಮಿ ಮಗನ ಜೊತೆ ಅಂಕಲ್ ಮನೆಗೆ ಬರುತ್ತಾರೆ. ಲಕ್ಷ್ಮಿಗೆ ಅಲ್ಲಿ ನಿಲ್ಲೋದಕ್ಕೆ ಆಗದ ವ್ಯವಸ್ಥೆ. ಮೇಲ್ವರ್ಗದವರು ಅಲ್ಲಿಂದ ಓಡಿಸಲು ನೋಡುತ್ತಿದ್ದಾರೆ. ಅವರು ಕೊಡುವ ಉಪದ್ರ ಸಹಿಸಲಾಗದೆ ಅಂಕಲ್ ಮನೆಗೆ ಬಂದಿದ್ದಾಳೆ. ಪ್ರತ್ಯೇಕವಾಗಿ ಕವಿತನ ಮನೆಯವರು. ಹಾಗೆ ಅಂಕಲ್ ಮನೆಯಲ್ಲಿ ಫುಡ್ ಮಾಡುತ್ತಿರಬೇಕಾದರೆ ಲಕ್ಷ್ಮಿ ಕೇಳುತ್ತಾಳೆ, ಕೊಮರಿ ನಮ್ಮನ್ನು ಬಿಟ್ಟು ಹೋಗುವ ಮೊದಲು ನಿಮ್ಮನ್ನು ಭೇಟಿಯಾಗಿದ್ದಲ್ವಾ? ವಿಚ್ ಮೀನ್ಸ್ ಕೊಮರಿ ಈ ಥರ ಮಾಡೋದಕ್ಕೆಲ್ಲ ಕಾರಣ ಈ ಅಂಕಲ್ ಅಂತ ಲಕ್ಷ್ಮಿಗೆ ಗೊತ್ತು. ಲಕ್ಷ್ಮಿ ಯಾರಿಂದಲೋ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದಾಳೆ. ಹಾಗೆ ಅವಳು ಕುತ್ತಿ ಕೇಳುವಾಗ ಅಂಕಲ್ಗೆ ನಿಜವಾದ ವಿಷಯವನ್ನು ಅವಳಲ್ಲಿ ಹೇಳಬೇಕಾಯಿತು. ತುಂಬ ಇಷ್ಟಪಟ್ಟ ವ್ಯಕ್ತಿಯನ್ನು ಬಲಿ ಕೊಡಬೇಕು ಹೇಳಿದಾಗ ಅವನು ಮೊದಲು ಚೂಸ್ ಮಾಡಿದ್ದು ಲಕ್ಷ್ಮಿಯನ್ನು.
ಮನಸ್ಸಿಲ್ಲದ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ ಕಾರಣ ಆ ಚಿನ್ನ ಸ್ವಂತ ಮಾಡಬೇಕು, ಆ ನಿಧಿ ಸ್ವಂತ ಮಾಡಬೇಕು. ಲಕ್ಷ್ಮಿಯ ಭಾಗ್ಯದಲ್ಲಿ ಅದೇ ಟೈಮ್ನಲ್ಲಿ ಕೊಮರಿ ಆಟದಲ್ಲಿ ಬಾಡಿಗೆ ಬಂದಿದ್ದಳು ಕವಿತಾ. ಅವಳಿಗೂ ಇವನಿಗೂ ಒಂದು ಟೈಮ್ನಲ್ಲಿ ಪ್ರೀತಿ ಇತ್ತಲ್ವ, ಆದರೆ ಆ ಪ್ರೀತಿ ಇವಾಗಲೂ ಇದ್ದರೆ ಕವಿತನನ್ನು ಬಲಿ ಕೊಡುವ ಅಂತ ಯೋಚಿಸುತ್ತಾನೆ. ಸೊ ಅದು ತಿಳಿದುಕೊಳ್ಳಲು ಒಂದು ದಿನ ಕವಿತನನ್ನು ಭೇಟಿಯಾಗುತ್ತಾನೆ. ನಿನಗೆ ಅವತ್ತು ಇದ್ದ ಇಷ್ಟ ಇವತ್ತೂ ಇದೆಯಾ ಅಂತ ಕೇಳುತ್ತಾನೆ. ಕವಿತಾ ಫಸ್ಟ್ ಲವ್ ಆಗಿತ್ತು ಕೊಮರಿ, ಆ ಇಷ್ಟ ಯಾವತ್ತಿಗೂ ಹೋಗಲ್ಲ ಅಂತ ಹೇಳಿದಳು. ಹೋ, ಇವಳಿಗೂ ಈಗ ಇಷ್ಟ ಇದೆ ಅಂತ ಆಯಿತು ಅಲ್ವಾ, ಓಕೆ ನಮಗೆ ಬೇಕಾದ ವ್ಯಕ್ತಿ ಇವಳೇ ಅಂತ ಥಿಂಕ್ ಮಾಡುತ್ತಾನೆ. ಹಾಗೆ ಬಲಿ ಕೊಡೋದಕ್ಕೆ ಜನ ಆಯಿತು. ಇದರ ಮೊದಲು ಬೇರೊಂದು ಕೆಲಸ ಮಾಡೋದಕ್ಕಿದೆ. ಜಾಸ್ತಿಪಲ್ಲಿಯಲ್ಲಿರುವ ಆ ಟೆಂಪಲ್ಗೆ ಹೋಗಿ ಅಲ್ಲಿ ವಾಸ್ತು ಪೂಜೆ ಮಾಡಲು ಇದೆ. ಹೀಗೆ ಪೂಜೆ ಮಾಡುತ್ತಿರಬೇಕಾದರೆ ಟೆಂಪಲ್ ಒಳಗಿನಿಂದ ಯಾರೋ ಮಾತನಾಡುವ ಶಬ್ದ ಕೇಳುತ್ತೆ. ಮತ್ತೆ ಅವಳ ಮಗಳಾಗಿ ಬರಲಿಲ್ವ ಸಿಮ್ರನ್, ಅವಳಾಗಿದ್ದಳು. ಸಿಮ್ರನ್ ಈ ಜಾಸ್ತಿಪಲ್ಲಿಗೆ ಬಂದಿದ್ದು ಯಾಕೆಂದರೆ ಈ ಟೆಂಪಲ್ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ತಿಳಿದುಕೊಳ್ಳಲು. ಮಾರ್ತಾಂಡ್ ವರ್ಮಾ ಕಟ್ಟಿಸಿದ ಟೆಂಪಲ್, ಇದರ ಅಡಿಯಲ್ಲಿ ನಿಧಿ ಇದೆ ಅಂತ ಅವಳಿಗೂ ಗೊತ್ತು. ಇವಳ ಜೊತೆ ಇರುವ ಆ ಸರ್ಪಂಚ್ ವಿಷಯ ಗೊತ್ತಲ್ವಾ, ಹುಡುಗಿಯರು ಅಂದ್ರೇ ಈ ಮನುಷ್ಯನಿಗೆ ಒಂದು ವೀಕ್ನೆಸ್. ಇದು ಟೆಂಪಲ್ ಆದರೂ ಸಹ ಆ ಸರ್ಪಂಚ್ ಆ ಹುಡುಗಿಯ ದೇಹವನ್ನು ಮುಟ್ಟುತ್ತಾನೆ. ಅದೇ ಕರೆಕ್ಟ್ ಸಮಯದಲ್ಲಿ ಕೊಮರಿ ತಿಳಿಯದೆ ಸೌಂಡ್ ಮಾಡುತ್ತಾನೆ. ಯಾರೋ ಟೆಂಪಲ್ನಲ್ಲಿ ಇದ್ದಾರೆ ಅಂತ ತಿಳಿದು ಸರ್ಪಂಚ್ ಆ ಹುಡುಗಿಯನ್ನು ಬಿಡುತ್ತಾನೆ. ಅವರ ಕಣ್ಣಿಗೆ ಬೀಳದೆ ಕೊಮರಿ ಅಲ್ಲಿಂದ ಬಚಾವಾಗುತ್ತಾನೆ. ಇಲ್ಲಿ ನೀತಿ ಇರುವ ಬಗ್ಗೆ ಈ ಹುಡುಗಿಗೆ ಗೊತ್ತು. ಅದಕ್ಕೆ ಸಿಮ್ರನ್ ಮೇಲೆ ರೇಣುಕಾ ಅವತಾರ ಮಾಡಲು ತೀರ್ಮಾನ ಮಾಡುತ್ತಾನೆ. ಹಾಗೆ ರೇಣುಕಾ ಅವತಾರ ಮಾಡಲು ಬೇಕಾದ ಎಲ್ಲವನ್ನು ಸಂಗ್ರಹಿಸುತ್ತಾನೆ. ಹಾಗೆ ಕವಿತನ ಮೇಲೂ ಸಿಮ್ರನ್ ಮೇಲೂ ಈ ರೇಣುಕಾ ಅವತಾರ ಪ್ರಯೋಗ ಮಾಡುತ್ತಾನೆ. ಹಾಗೆ ಬೇರೊಂದು ಪೂಜೆ ಮಾಡಿ ಸರ್ಪಂಚನ್ನು ಕೂಡ ಕೊಳ್ಳುತ್ತಾನೆ. ಸಿಮ್ರನ್ ಮೇಲೆ ರೇಣುಕಾ ಅವತಾರ ಮಾಡಿದ ಕಾರಣ ಅವಳ ಮೇಲೆ ರ್ಯಾಷಸ್ ಬರಲು ಸ್ಟಾರ್ಟ್ ಆಯಿತು. ಇದಕ್ಕೆ ಹೆದರಿ ಅವಳು ರಾತ್ರಿಯೇ ಊರು ಬಿಟ್ಟು ಹೋಗಲು ತೀರ್ಮಾನ ಮಾಡಿದಳು. ಫಸ್ಟ್ ಪಾರ್ಟ್ನಲ್ಲಿ ನೋಡಿದ್ದೇವೆ ಅಲ್ವಾ, ಅವಳ ಬ್ಯಾಗ್ ಎಲ್ಲ ಹಿಡ್ಕೊಂಡು ಪ್ಯಾಕ್ ಮಾಡುತ್ತಿರೋದು. ಸರ್ಪಂಚ್ ಸತ್ತ ಕಾರಣ ಬೇಸರದಲ್ಲಿ ಹೋಗುತ್ತಿರೋದು ಅಂತ ನಾವು ತಿಳ್ಕೊಂಡಿರೋದು. ಆದರೆ ಅವಳು ಹೋಗುತ್ತಿರುವ ಕಾರಣ ಮೈಯಲ್ಲಿ ರಾಷಸ್ ಬಿದ್ದ ಕಾರಣ. ಸಿಮ್ರನ್ ಇಲ್ಲಿಂದ ಹೋಗುವ ವಿಷಯ ಕೊಮರಿಗೆ ಗೊತ್ತಿತ್ತು. ಯಾಕೆಂದರೆ ರೇಣುಕಾ ಅವತಾರ ಮಾಡಿರೋದು ಅವನೇ ಅಲ್ವಾ. ಹಾಗೆ ಅವಳು ಹೊರಗಡೆ ಬರುವವರೆಗೆ ಅವನು ವೇಟ್ ಮಾಡುತ್ತಿದ್ದ. ಸಿಮ್ರನ್ ಸರ್ಪಂಚ್ ಮನೆಯಿಂದ ಬರುತ್ತಿದ್ದ ಹಾಗೆ ಅವಳನ್ನು ಪಿಕ್ ಮಾಡಿ ಆಟೋದಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಎಲ್ಲಿ ಅಂತ ಗೊತ್ತಿಲ್ಲ. ಆ ಕಡೆ ಕವಿತನಿಗೆ ಪೇಯ್ನ್ ಬಂದು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಲ್ವಾ, ಅದೇ ಹಾಸ್ಪಿಟಲ್ಗೆ ಸಿಮ್ರನ್ ಕರೆದುಕೊಂಡು ಬಂದಿದ್ದಾನೆ. ಅದಲ್ಲದೆ ಅಲ್ಲಿಯ ಡಾಕ್ಟರ್ಗೆ ಡ್ರಿಂಕ್ಸ್ ಎಲ್ಲ ಕೊಟ್ಟು ಕೊಮರಿಯ ವಶಕ್ಕೆ ಮಾಡಿಕೊಂಡಿದ್ದಾನೆ. ಕೊಮರಿ ಹೇಳುವ ಹಾಗೆ ಕವಿತನ ಮನೆಯವರಿಗೆ ಹೇಳೋದಕ್ಕೆ ಹೇಳುತ್ತಾನೆ ಡಾಕ್ಟರ್ ಹತ್ರ. ಅದೇ ಫಸ್ಟ್ ಪಾರ್ಟ್ನಲ್ಲಿ ನೋಡಿದ್ದೇವೆ ಅಲ್ವಾ, ಅವಳಿಗೇನು ಮಾರಕವಾದ ರೋಗ ಏನು ಅಂತ ತಿಳಿಯೋದಿಲ್ಲ ಅಂತೆಲ್ಲ. ಇದೆಲ್ಲ ಕೊಮರಿಯ ಪ್ಲಾನ್ ಆಗಿತ್ತು. ಕವಿತನ ಮಗುವನ್ನು ಕೊಮರಿಯ ನಿರ್ದೇಶದ ಪ್ರಕಾರ ಮಗುವನ್ನು ಅಬಾರ್ಟ್ ಮಾಡಿದ್ದರು. ಆದರೆ ಮಿಸ್ಕ್ಯಾರೇಜ್ ಅಂತ ಮನೆಯವರಲ್ಲಿ ಸುಳ್ಳು ಹೇಳಿದರು ಡಾಕ್ಟರ್. ಹಾಗೆ ರಾತ್ರಿ ಡಾಕ್ಟರ್ ನರ್ಸ್ ಸಹಾಯದಿಂದ ಕವಿತನ ಬಾಡಿ ಹಾಗೂ ಸಿಮ್ರನ್ ಬಾಡಿ ಚೇಂಜ್ ಮಾಡುತ್ತಾನೆ. ಅವರ ಮೇಲೆ ರೇಣುಕಾ ಅವತಾರ ಪ್ರಯೋಗ ಮಾಡಿದ್ದರಿಂದ ಅವರ ಮುಖದ ಮೇಲೆ ರ್ಯಾಷಸ್ ತುಂಬಾ ಬಿದ್ದು ಮುಖದ ಪರಿಚಯನೇ ಸಿಗುತ್ತಿರಲಿಲ್ಲ. ಆ್ಯಕ್ಚುಲಿ ಕವಿತನ ಮನೆಯವರಿಗೆ ಸಿಮ್ರನ್ ಬಾಡಿ ಕೊಟ್ಟಿದ್ದು, ಆದರೆ ಮನೆಯವರಿಗೆ ಅದು ತಿಳಿಯಲಿಲ್ಲ. ಕವಿತಾ ಅಂತ ತಿಳಿದುಕೊಂಡು ಅವರು ಸುಟ್ಟಿದ್ದು ಸಿಮ್ರನ್ನನ್ನು. ಕವಿತನನ್ನು ರಕ್ಷಿಸಲು ಅವನು ಬೇರೊಂದು ಪೂಜೆಯನ್ನು ಮಾಡುತ್ತಾನೆ. ಒಂದು ಬಟ್ಟೆ ತುಂಡನ್ನು ಕಟ್ಟಿ ಒಂದು ರಂಗೋಲಿ ಮೇಲೆ ಕವಿತನನ್ನು ಕೂತ್ಕೊಳ್ಳಿಸುತ್ತಾನೆ. ಇನ್ನೊಂದು ಕಡೆ ಕೊಮರಿ ಕುಳಿತುಕೊಂಡು, ಕವಿತಾ ಕುಳಿತುಕೊಂಡ ಅದೇ ರಂಗೋಲಿ ಮೇಲೆ ಅಂಕಲ್ ಕೂಡ ಕೂತಿದ್ದರು. ಸೊ ಆ ಕಡೆ ಕೂತ ಕೊಮರಿ ಏನೆಲ್ಲ ಪೂಜೆಯನ್ನು ಮಾಡುತ್ತಿದ್ದಾನೆ, ಈ ಕಡೆಯಿಂದ ಅಂಕಲ್ ಏನೆಲ್ಲ ಪೂಜೆ ಮಾಡುತ್ತಾರೆ. ಹೀಗೆ ಪೂಜೆ ಮಾಡಿ ರೇಣುಕಾ ಅವತಾರದಿಂದ ಕವಿತನನ್ನು ರಕ್ಷಿಸುತ್ತಾರೆ. ಆದರೆ ರೇಣುಕಾ ಅವತಾರದಿಂದ ಅವಳಿಗೆ ಬಂದ ಪ್ರಾಬ್ಲಮನ್ನು ಇವರೇ ಸಾಲ್ವ್ ಮಾಡುತ್ತಾರೆ. ನೋಡಿ, ಕೊಮರಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಪಕ್ಷಿ ಹಾರಿ ಬರೋದು, ಅಷ್ಟು ಪವರ್ಫುಲ್ ಈ ರೇಣುಕಾ ಅವತಾರ. ಹಾಗೆ ಕವಿತನ ಮನೆಯವರು ಕವಿತಾ ಅಂತ ತಿಳಿದುಕೊಂಡು ಸಿಮ್ರನ್ ಬಾಡಿ ಸುಟ್ಟಿದ್ದಾರಲ್ವಾ, ಆ ಸ್ಮಶಾನಕ್ಕೆ ಕೊಮರಿ ಹೋಗುತ್ತಾನೆ. ಯಾಕೆಂದರೆ ರೇಣುಕಾ ಅವತಾರದ 4ನೇ ಸ್ಟೆಪ್ ಕಂಪ್ಲೀಟ್ ಮಾಡೋಕೆ. ಸ್ಮಶಾನದಲ್ಲಿ ರೇಣುಕಾ ಅವತಾರ ಕಂಪ್ಲೀಟ್ ಮಾಡೋದು ನೋಡಿ ಮಲ್ಲಿ ಹೆದರಿದ್ದು, ಕವಿತನ ಮನೆಯವರು ಬಂದು ಜಗಳವಾಗಿದ್ದು, ಬೆಂಕಿ ಬಿದ್ದಿದ್ದು ಕೊಮರಿ ಅಂತ ತಿಳಿದುಕೊಂಡು ಮಲ್ಲಿಯನ್ನು ಹೊಡೆದು ಕೊಂದಿದ್ದು, ಅದೆಲ್ಲ ನಾವು ಫಸ್ಟ್ ಪಾರ್ಟ್ನಲ್ಲಿ ನೋಡಿದ್ದೇವೆ ಅಲ್ವಾ. ಹಾಗೆ ಕವಿತನ ಮನೆಯವರಿಂದ ಬಚಾವಾಗಿ ನೆಕ್ಸ್ಟ್ ಡೇ ರೈಲ್ವೆ ಸ್ಟೇಷನ್ಗೆ ತಲುಪುತ್ತಾನೆ. ಅಲ್ಲಿ ಅಂಕಲ್ ಯಾರ್ದೋ ಕೂದಲಿಂದ ಮಾಡಿದ ರುದ್ರಾಕ್ಷವನ್ನು ಅವನ ಕೈಯಲ್ಲಿ ಕಟ್ಟುತ್ತಾರೆ. ಏನೋ ಅವನಿಗೆ ಕುಡಿಯಲು ಕೂಡ ಕೊಡುತ್ತಾರೆ. ಹಾಗೆ ಕವಿತನನ್ನು ಕೊಮರಿ ಜೊತೆ ಕಳಿಸುತ್ತಾನೆ. ಅವಳು ಕೂಡ ಕೊಮರಿ ಜೊತೆ ಹೋಗುತ್ತಾಳೆ, ಯಾವುದು ಕೋಪ ಏನು ಇಲ್ಲದೆ. ಮೊದಲಿನ ಗಂಡನ ಜೊತೆ ಎಷ್ಟು ಸ್ನೇಹದಲ್ಲಿ ಇದ್ದು ಕೂಡ ಅದನ್ನು ಏನು ಯೋಚನೆ ಮಾಡದೆ ಅವಳು ಕೊಮರಿ ಜೊತೆ ಹೊರಟಳು. ಹೀಗೆ ಹೋಗಲು ಚಾನ್ಸೇ ಇಲ್ಲ ಅಲ್ವಾ. ಇವಳಿಗೆ ಏನೋ ಆಗಿದೆ ಅಂತ ಅನಿಸೋದಿಲ್ವಾ ನಿಮಗೆ? ನನಗೆ ಅನಿಸೋದಿಲ್ಲ ಅವಳ ಮನಸ್ಸಿನಿಂದ ಹೋಗುತ್ತಿರೋದು ಅಂತ. ಇವರ ಪೂಜೆ ಏನೋ ಮಾಡಿ ಅವಳ ಮನಸ್ಸನ್ನು ಚೇಂಜ್ ಮಾಡಿ
ಅವಳನ್ನು ಕರ್ಕೊಂಡು ಹೋಗುತ್ತಿರಬಹುದು. ಹೀಗೆ ನಾವು ಮರಣಪಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದ ಕವಿತಾ ಹೀಗೆ ಕೊಮರಿ ಜೊತೆ ಕೇರಳಕ್ಕೆ ತಲುಪಿದ್ದು. ಯಾಕೆ ಇವಳನ್ನು ಕೇರಳಕ್ಕೆ ಕರ್ಕೊಂಡು ಬಂದಿದ್ದು ಅಂತ ಗೊತ್ತಾ? ಕೇರಳ ಇಡುಕಿ ಫಾರೆಸ್ಟ್ನಲ್ಲಿ ಇವಳನ್ನು ಬಲಿ ಕೊಡೋಕೆ. ಹಾಗೆ ಇವರು ಅಲ್ಲಿ ವಾಸಿಸೋದನ್ನು ತೋರಿಸಿ ನೆಕ್ಸ್ಟ್ ಸೀನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿರುವ ದೇವ್ ಪಟೇಲಿಗೆ ಒಬ್ಬಳು ಪ್ರೆಸೆಂಟೇಷನ್ ತೋರಿಸುತ್ತಿದ್ದಾಳೆ. ಇದು ನಾವು ಮೂವಿ ಸ್ಟಾರ್ಟಿಂಗ್ ಆದಾಗ ನೋಡಿದ್ದೇವೆ ಅಲ್ವಾ? ಬ್ರಿಟಿಷ್ಗಾರರು ಇಂಡಿಯಾವನ್ನು ಭರಿಸುತ್ತಿದ್ದಾಗ ಅವರು ಇಲ್ಲಿ ಮಾಡಿದಂತಹ ತುಂಬ ವಿಷಯವನ್ನು ಹೇಳುತ್ತಿದ್ದರು. ಆ ಕಾಲದಲ್ಲಿರುವ ಟೆಂಪಲ್ ಬಗ್ಗೆ ಎಲ್ಲ ಇವರು ಏನೋ ಹೇಳುತ್ತಿದ್ದರು ಅಂತ ಅರ್ಥವಾಗಿರಬೇಕು ಅಲ್ವಾ? ಈಗ ಜಾಸ್ತಿಪಲ್ಲಿ ಟೆಂಪಲ್ನಲ್ಲಿರುವ ನಿಧಿಯ ಬಗ್ಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದನ್ನು ಕಂಡು ಹುಡುಕಿದರು. ದೇವ್ ಪಟೇಲ್ ಈ ವಿಷಯವನ್ನು ತುಂಬ ರಹಸ್ಯವಾಗಿಟ್ಟಿದ್ದಾನೆ. ಈ ವಿಷಯವನ್ನು ಗೌರ್ಮೆಂಟಿಗೆ ಹೇಳಿದರೆ ಇವನಿಗೆ ಏನೂ ಸಿಗಲ್ಲ ಅಂತ ಥಿಂಕ್ ಮಾಡಿ ಈ ವಿಷಯವನ್ನು ಮುಚ್ಚಿಡುತ್ತಾನೆ. ಈ ನಿಧಿಯನ್ನು ಅವನು ಸ್ವಂತ ಮಾಡಲು ತೀರ್ಮಾನಿಸಿದ. ಇವನಿಗೆ ಸಪೋರ್ಟಿಗೆ ಒಬ್ಬ ಬಾಸ್ ಇದ್ದಾನೆ, ಇವನಿಗಿಂತ ಮೇಲಿರುವ ವ್ಯಕ್ತಿ. ಅವರದ್ದಾಗಿದೆ ಇದೆಲ್ಲ ಪ್ಲ್ಯಾನ್. ಲೋಕದಲ್ಲಿ ತುಂಬ ರಿಚೆಸ್ಟ್ ಟೆಂಪಲ್ ಯಾವುದು ಗೊತ್ತಾ? ನಮ್ಮ ಕೇರಳದಲ್ಲಿ ಇರುವ ಅನಂತ ಪದ್ಮನಾಭ ಕ್ಷೇತ್ರವಾಗಿದೆ. 17ನೇ ಶತಮಾನದಲ್ಲಿ ತಿರುವಾನ್ಕೂರ್ ರಾಜನ ಒಡೆತನದಲ್ಲಿ ಇತ್ತು. ಅವತ್ತಿನ ರಾಜನಾಗಿದ್ದ ಮಾರ್ತಾಂಡ್ ವಿಷ್ಣು ಭಕ್ತರಾಗಿದ್ದರು. ಮಹಾವಿಷ್ಣು ಫೋಟೋಸ್ ನೋಡಿದರೆ ಅವರ ಕೈಯಲ್ಲಿ ಒಂದು ನಮಗೆ ಶಂಖವನ್ನು ನೋಡಬಹುದು. ಆ ಶಂಖವನ್ನು ಮಾರ್ತಾಂಡ ರಾಜ ತನ್ನ ರಾಜ್ಯದ ಲಾಂಛನವಾಗಿರಿಸಿದರು. ಮಾರ್ತಾಂಡ ವರ್ಮ ನಿರ್ಮಿಸಿದ ಟೆಂಪಲ್ಗಳಲ್ಲಿ ಈ ಶಂಖದ ಲಾಂಛನವನ್ನು ನೋಡಬಹುದು. ರಾಜ ತನ್ನ ನಿಧಿಯನ್ನೆಲ್ಲ ದೇವಸ್ಥಾನಗಳ ಅಡಿಯಲ್ಲಿ ಬಚ್ಚಿಟ್ಟಿದ್ದರು. ಶ್ರೀ ಪದ್ಮನಾಭ ದೇವಸ್ಥಾನದ ಬೇಸ್ಮೆಂಟ್ನಲ್ಲಿ 6 ಕೋಣೆಗಳಿದ್ದು ಅದರಲ್ಲಿ ಅಪಾರವಾದ ಸ್ವರ್ಣ ರತ್ನ ಸಂಪತ್ತನ್ನು ಅಡಗಿಸಿಟ್ಟಿದ್ದರು. ಈ ಥರ ನಿಧಿಯನ್ನು ಶತಮಾನಗಳ ಕಾಲ ಅಡಗಿಸಿಟ್ಟ ಕಾರಣ ಅಲ್ಲಿದ್ದ ವಾತಾವರಣದಲ್ಲೂ ಬಹಳಷ್ಟು ಚೇಂಜಸ್ ಆಗಿದೆ. ಅಲ್ಲಿ ಬೇರೆ ಎಲ್ಲೂ ಕಾಣಲು ಸಿಗದ ವಿಶಿಷ್ಟ ಗಿಡಗಳು ಹಾಗೂ ಹಾವುಗಳು ನಾವು ನೋಡಬಹುದು. ಹಾಗೂ ಅಲ್ಲಿನ ಮಣ್ಣಿನ ಬಣ್ಣ ಕೂಡ ವ್ಯತ್ಯಾಸವಾಯಿತು ಎಂದು ಆ ಸಿನಿಮಾದಲ್ಲಿ ವಿವರಿಸುತ್ತಾರೆ. ಇನ್ನು ಹಾವು ಕಂಡರೆ ನೀವು ಸುಮ್ಮನೆ ನಿಧಿ ಇದೆ ಅಂತ ಅದರ ಹಿಂದೆ ಹೋಗಬೇಡಿ. ಈ ಸ್ತ್ರೀ ಹೇಳಿದ ಹಾಗೆ ಪದ್ಮನಾಭ ಸ್ವಾಮಿ ಕ್ಷೇತ್ರದ ಸುತ್ತಲೂ ಕಂಡುಬಂದ ಆ ಚೇಂಜಸ್ ಜಾಸ್ತಿಪಳ್ಳಿಯಲ್ಲಿರುವ ಟೆಂಪಲ್ ಸುತ್ತಲೂ ಕಂಡುಬಂದಿದೆ. ಅದರ ಅರ್ಥ ಜಾಸ್ತಿಪಳ್ಳಿ ಟೆಂಪಲ್ ಅಡಿಯಲ್ಲೂ ನಿಧಿ ಇದೆ ಅಂತಾಯಿತು. ಅದಕ್ಕಾಗಿ ಇದನ್ನು ಕನ್ಫರ್ಮ್ ಮಾಡಲು ದೇವ್ ಪಟೇಲ್ ಅಲ್ಲಿಯ ಸರ್ಪಂಚನ್ನು ಕರೆಸುತ್ತಾನೆ. ಈತನ ಹೆಲ್ಪ್ ಇದ್ದರೆ ಆ ದೇವಸ್ಥಾನದ ಸುತ್ತಮುತ್ತ ಹಾಗೂ ಒಳಗಡೆ ಈಸಿಯಾಗಿ ಹುಡುಕಬಹುದಲ್ವಾ? ಅದಕ್ಕಾಗಿ ದೇವ್ ಪಟೇಲ್ 20 ಕೋಟಿ ಆಫರ್ ಕೊಡುತ್ತಾರೆ. ಸರ್ಪಂಚ್ಗೆ ಇನ್ನೇನು ಬೇಕು ಅಲ್ವಾ? ಆ ದುಡ್ಡಿನ ಆಸೆಗೆ ಒಪ್ಪುತ್ತಾನೆ. ಹಾಗೆ ಜಾಸ್ತಿಪಲ್ಲಿ ದೇವಸ್ಥಾನದ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳಲು ಸಿಮ್ರನ್ ಕಳಿಸುತ್ತಾರೆ. ಸಿಮ್ರನ್ ತನ್ನ ಮಗಳು ಅಂತ ಹೇಳಿ ಊರಿನಲ್ಲಿ ವಿಷಯವನ್ನು ಮ್ಯಾನೇಜ್ ಮಾಡುತ್ತಾನೆ. ಸರ್ಪಂಚಿನ ವೀಕ್ನೆಸ್ ಹುಡುಗಿಯರಲ್ವಾ? ಅಂದ ಮೇಲೆ ಅವನು ಸಿಮ್ರನ್ನನ್ನು ಸುಮ್ಮನೆ ಬಿಡುತ್ತಾನ? ಅವಳು ದೇವಸ್ಥಾನ ಹೀಗೆ ನೋಡುತ್ತಿರುವಾಗ ಅವನು ಅವಳ ದೇಹದ ಮೇಲೆ ಕೈ ಹಾಕುತ್ತಾನೆ. ಆದರೆ ಕೊಮರಿ ಅಲ್ಲಿ ಬಂದು ತಿಳಿಯದೆ ಶಬ್ದ ಮಾಡಿದ ಕಾರಣ ಅವಳು ಆ ದಿನ ಬಚಾವಾದಳು. ಸಿಮ್ರನ್ ಇಲ್ಲಿ ಬಂದು ಚೆಕ್ ಮಾಡಿದ್ದರಿಂದ ಇಲ್ಲಿ ನಿಧಿ ಇದೆ ಅಂತ ಕನ್ಫರ್ಮ್ ಆಯಿತು. ದೇವ್ ಪಟೇಲ್ ಸ್ವಲ್ಪ ಜನರನ್ನು ಒಂದುಗೂಡಿಸಿ ಅಲ್ಲಿಯ ನಿಧಿಯನ್ನು ತೆಗೆಯಲು ನೋಡುತ್ತಾನೆ. ಅದೇ ಸಮಯದಲ್ಲಿ ಕೊಮರಿ ಸಿಮ್ರನ್ ಮೇಲೆ ರೇಣುಕಾ ಅವತಾರ ಪ್ರಯೋಗ ಮಾಡಿದ್ದು ಅವಳ ಶರೀರದಲ್ಲಿ ಇದರ ಲಕ್ಷಣಗಳು ಕಾಣಿಸತೊಡಗಿತು. ಸರ್ಪಂಚ್ ಪಟೇಲ್ನ ನೇಮಿಸಿದ ಜನರಿಗೆ ಅಲ್ಲಿಯ ದೇವಸ್ಥಾನವನ್ನು ತೋರಿಸಲು ಹೋಗುತ್ತಿರುವಾಗ ಕೊಮರಿ ಏನೆಲ್ಲ ಪೂಜೆ ಮಾಡಿ ಅಲ್ಲಿಯ ಸರ್ಪಂಚನ್ನು ಕೊಳ್ಳುತ್ತಾನೆ. ಸರ್ಪಂಚ್ ಸತ್ತ ಕಾರಣ ದೇವಸ್ಥಾನದಿಂದ ನಿಧಿ ತೆಗೆಯುವ ಪ್ಲಾನ್ ಫ್ಲಾಪ್ ಆಗುತ್ತೆ. ರೇಣುಕಾ ಅವತಾರದಿಂದ ಮೈಯಲ್ಲೆಲ್ಲ ರ್ಯಾಷಸ್ ಬಿದ್ದ ಕಾರಣ ಅವಳು ರಾತ್ರಿ ಆ ಊರಿನಿಂದ ಹೋಗಲು ತೀರ್ಮಾನಿಸುತ್ತಾಳೆ. ಆದರೆ ಅವಳು ಹೋಗೋದೇ ಕೊಮರಿಯ ಆಟೋದಲ್ಲಿ. ಮುಂದೆ ಏನಾಯಿತು ಅಂತ ನಿಮಗೆ ತಿಳಿದಿದೆ ಅಲ್ವಾ? ಇನ್ನು ಮುಂದಿನ ಕತೆ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿಯಾಗಿದೆ. ಇದಕ್ಕಿಂತಲೂ ಹೆಚ್ಚಿನ ಟ್ವಿಸ್ಟ್ಗಳ ಜೊತೆ ಮುಂದಿನ ಪಾರ್ಟ್ ರಿಲೀಸ್ ಆಗಿದೆ. ಅದರ ವಿಡಿಯೋವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡಲು ಟ್ರೈ ಮಾಡುತ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ.